ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಪ್ರಿಯಾ ಸವಡಿ. ನಾ ಇವತ್ತು ಬೆಣ್ಣೆನಗರಿ ದಾವಣಗೆರೆಗೆ ಬಂದೀನಿ. ಲೋಕಸಭೆ ಎಲೆಕ್ಷನ್ಕ್ಕೆ ದಾವಣಗೆರೆ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಆಗೈತಿ. ಯಾಕಂದ್ರೆ ಇಲ್ಲಿ 2 ಮಹಿಳಾ ಮಣಿಗಳು ಇಲೆಕ್ಷನಿಗೆ ನಿಂದ್ರಾತಾರ. ಅವ್ರು ಯಾರಪ್ಪ ಅಂದ್ರೆ BJPಯಿಂದ ಗಾಯತ್ರಿ ಸಿದ್ದೇಶ್ವರ್ ಅವರು, ಹಂಗೆ ಕಾಂಗ್ರೆಸ್ದಿಂದ ಪ್ರಭಾ ಮಲ್ಲಿಕಾರ್ಜುನ್ ಅವರು. ಬರ್ರಿ ದಾವಣಗೆರೆ ಮಂದಿಗೆ ಮಾತಾಡಿಸಿ ಅವ್ರ ಅಭಿಪ್ರಾಯ ತಿಳ್ಕೊರೋಣಂತ. ನಾವೀಗ ದಾವಣಗೆರೆ ಬಸ್ ಸ್ಟ್ಯಾಂಡಿಗೆ ಬಂದೀವಿ. ಬರ್ರಿ ಇಲ್ಲಿ ಮಂದಿನ ಮಾತಾಡಿಸಿ ಕೇಳೋಣಂತ. ಲೋಕಸಭೆ ಎಲೆಕ್ಷನ್ ಬರತೈತ್ರಿ, ಅದಕ್ಕೆ ನಿಮ್ಮ ಪ್ರಕಾರ ದಾವಣಗೆರೆಗೆ ಹೆಣ್ಮಕ್ಳು ಹೆವಿ ಸ್ಟ್ರಾಂಗ್ ಅಂತೇಳಿ ಇದನ್ನ ಮಾಡೋರು ಇಬ್ಬರು ಹೆಣ್ಮಕ್ಳು ಅದಾರಿ, MP ವೈಫ್, ಮಿನಿಸ್ಟರ್ ವೈಫ್. ನಿಮ್ಮ ಪ್ರಕಾರ ಯಾರು MP ವೈಫ್ ಕಾಂಗ್ರೆಸ್. ಯಾಕ್ರಿ? ಯಾಕೆಂದ್ರೆ ಕಾಂಗ್ರೆಸ್ ಎಲ್ರಿಗೂ ಅಭಿವೃದ್ಧಿ ಮಾಡಿದೆ, ಫ್ರೀ ಬಸ್ ಮಾಡಿಕೊಟ್ಟಿದೆ, ಎಲ್ಲದೂ ಮಾಡಿಕೊಟ್ಟಿದೆ. BJP ಕಡೆಯಿಂದ ನಮಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಕಾಂಗ್ರೆಸ್ ಬರ್ಬೇಕನ್ನೋದು ಒಂದು ಆಯ್ಕೆ ಅಷ್ಟೇ. ಫ್ರೀ ಮಾಡ್ಯಾರ ಅಂತೇಳಿ ಫ್ರೀ ಮಾಡ್ಯಾರ ಅಂತ ಅಲ್ಲ, ತುಂಬಾ ಅನುಕೂಲ ಆಗಿದೆ. ಅದಕ್ಕೋಸ್ಕರ ರಾಹುಲ್ ಗಾಂಧಿನೇ ಬರಬೇಕು, ಮೋದಿ ಬರಬಾರ್ದು ಅನ್ನೋದೇ ನಮ್ಮ ಆಯ್ಕೆ ಅಷ್ಟೇ. ಈ ಸತಿನೂ ಬಂದ್ರೆ ಕಾಂಗ್ರೆಸ್ಸೇ ಬರಬೇಕು, BJP ಬರಬಾರ್ದು. ನಿಮ್ಮ ಪ್ರಕಾರ ಏನು ಅನ್ನಿಸ್ತೈತ್ರಿ? ನಮ್ಮ ಪ್ರಕಾರ ಈ ಸರಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೆಲ್ಲಬೇಕು ಅಂತ ನಮ್ಮ ಆಸೆ. ಯಾಕಂದರೆ ಕಾಂಗ್ರೆಸ್ ಐತಿ, ಆಮೇಲೆ ಇಲ್ಲಿ ಲಾಸ್ಟ್ ಟೈಮು ಬಡವ್ರ ಬಗ್ರಿಗೆ ಭಾರಿ ಹೆಲ್ಪ್ ಮಾಡ್ಯಾರ ಅವರು. ಹಂಗಾಗ್ಬಿಟ್ಟು ಅವ್ರು ಬಂದರೆ ಒಳ್ಳೆಯದು. ಲಾಸ್ಟ್ ಟೈಮ್ ಆಶ್ರಯ ಮನೆಗಳು ಅವು ಇವು ಎಲ್ಲ ಮಾಡ್ಯಾರೆ, ಸ್ಮಾರ್ಟ್ ಸಿಟಿ ಅದು ಇದು ಅಂತಿದ್ದಾರೆ, ಯಾವುದು ನೀಟಾಗಿ ಅನುದಾನ ಆಗ್ತಿಲ್ಲ. ಸೊ ಈ ಸರಿ ಸ್ವಲ್ಪ ಕಾಂಗ್ರೆಸ್ ಅಲ್ಲೇ ಬಂದರೆ ಒಳ್ಳೆಯದು. ಯಾಕಂದರೆ ಈಗ ಮೋದಿಯವ್ರಿಗೆ ಕೊಟ್ಟು ನೋಡಿವ್ರಿ, ಏನಾಗಿಲ್ಲ. ಹಾಗಾಗಿ ಈ ಸರಿ ಸ್ವಲ್ಪ ಕಾಂಗ್ರೆಸ್ ಬಂದರೆ ಏನಾದರೂ ಚೇಂಜಸ್ ಆಗುತ್ತೇನೋ ನೋಡೋಣ ಅಂತ. ಅಂದ್ರೆ ಈಗ ಮೋದಿಯವರು ಅದು ರಾಮ ಮಂದಿರದ್ದು ಓಪನಿಂಗ್ ಮಾಡಿಸಿದ್ರಲ್ರಿ, ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತೈತ್ರಿ? ಎಲ್ಲರೂ ಗಿಮ್ಮಿಕ್ ಅನಿಸ್ತೈತೆ ರೀ ನಮಗಂದ್ರೆ. ಯಾಕಂದ್ರೆ ಒಂದೊಂದು ಸರಿ ಒಂದೊಂದು ಥರ ಮಾಡ್ತಾರೆ ಅವರು. ಅದನ್ನೇನು ಹೇಳೋಕೆ ಹೋಗೋಣ ನಾವು. ರಾಮ ಮಂದಿರ ಅವ್ರಿಗೂ ಬೇಕು, ಎಲ್ರಿಗೂ ಬೇಕು. ಹಿಂದೂ ಮುಸ್ಲಿಮ್ಸ್ ಅಂತ ಜಗಳ ತಂದು ನಮ್ಮಲ್ಲೇ ಒಡ್ಡಾಟ ಅವೆಲ್ಲ ಬೇಡ. ನಾವು ಅವ್ರ ಜೊತೆಗೆ ಮುಸ್ಲಿಮ್ಸು, ಹಿಂದೂ, ಕ್ರಿಶ್ಚಿಯನು ಎಲ್ಲ ಒಟ್ಟಿಗೆ ಬೆಳೆದವ್ರು ನಾವು. ನಾವೇನು ಯಾರನ್ನೇನು ಬಿಟ್ಟಿಲ್ಲ, ಎಲ್ಲ ಅಣ್ಣ ತಮ್ಮಂತ್ರ ಇರಬೇಕು ಅಂತ ಬರತ್ತಂತೆ ಓಪನಿಂಗ್ ಮಾಡ್ಯಾರ ಅವರು. ಇರ್ಬಹುದು, ಅದಕ್ಕೆ ಗಿಮಿಕ್ಗಳು ಹಂಗೆ ಕಾಣ್ತಾವ್ರಿ. ಏನು ಮಾಡನ್ರಿ, ಒಂದೊಂದ್ಸರಿ ಒಂದೊಂದು ಥರ ಆಗ್ತವೆ. ಈ ಸರಿ ಯಾರಿಗೆ ಮಾಡ್ಬೇಕಂತ BJP ಮೇಡಮ್. BJP ಬಂದರೆ ಒಂದು ಸ್ವಲ್ಪ ಉತ್ತಮ ಅನ್ಸುತ್ತೆ ಮೇಡಮ್. ಹಿಂದೆ ಕಾಂಗ್ರೆಸ್ ಬಂದು ಫುಲ್ ಸಾಲ ಎಲ್ಲ ನಮ್ಮ ದೇಶದಾಗ ಫುಲ್ ಸಾಲ ಇದ್ರಾಗ ಮುಗಿಯುತ್ತೆ ಮೇಡಮ್. ಅದು ನಮ್ಮ BJP ಬಂದು ಎಲ್ಲ ಬಡ ರಾಷ್ಟ್ರದನ್ನೆಲ್ಲ ಸಾಲದ್ದೆಲ್ಲ ತೀರಿಸಿ ನಮ್ಮ ದೇಶನ ಒಂದು ಉನ್ನತ ಮಟ್ಟಕ್ಕೆ ತಂದಿತ್ತು ಮೇಡಮ್. ಅಂದ್ರೆ ನೀವೇನು ಮನುಷ್ಯರ್ ನೋಡಿ ಓಟ್ ಹಾಕ್ತಿರೋ? ಇಲ್ಲ ಮೇಡಮ್, ಮನುಷ್ಯರು ನೋಡಲ್ಲ ನಮ್ಮ BJP. ನಮ್ಮ ಪಕ್ಕ BJP, ನಾವು BJP ಗೆದ್ರೆ ಯಾರ ನಿಂದ್ರಿ ಓಟ್ ನಮ್ಮ ಒಟ್ಟು BJP ಮೇಡಮ್. ನಾವು ಪ್ರಧಾನ ಮಂತ್ರಿ ಯಾರಾಗಬೇಕು? ಪ್ರಧಾನ ಮಂತ್ರಿ ಮೋದಿ ಆಗ್ಬೇಕು. ಮತ್ತೆ ಇಲ್ಲಿ ದಾವಣಗೆರೆಗೆ ಯಾರು MP ಆಗಿ ಬರ್ಬೇಕು? MP ನಮಗೆ ಇಲ್ಲಿ ಅನುಕೂಲ ಮಲ್ಲಣ್ಣರ ಆಗ್ಬೇಕು. ಮಲ್ಲಣ್ಣ ಹೌದು, ಏನಿದೆ ಕೆಲಸ ಮಾಡಿಕೊಡ್ತಾರ ಹೋದ್ರೆ. ಯಾವ ಪಕ್ಷದವ್ರು? ಯಾರು? ಕಾಂಗ್ರೆಸ್ ಅವರು. ಇಲ್ಲಿ ನೀವು ಕಾಂಗ್ರೆಸ್ ತಂದ್ರೆ ಮೇಲೆ ಮೋದಿ ಅವ್ರು ಹೆಂಗೆ ಬರ್ತಾರೆ? ಏನು ಮಾಡ್ತೀರಿ, ನಮಗೆ ಇಲ್ಲಿ ಅನುಕೂಲ ಇರೋದು ಅವರೇ ಇರೋದು. ಅನುಕೂಲ ಇರೋದು ಮೋದಿನೇ ಅಲ್ಲ, ಇಲ್ಲಿ ಇರೋದು ಶಾಮ್ಲೂರ ಅವರೇ ಮಲ್ಲಣ್ಣರ ಇರೋದು ಅನುಕೂಲತೆ ಅಂದ್ರೆ. ಅಲ್ಲ, ನೀವು ಇಲ್ಲಿ ಒಪ್ತೀನಿ, ಇಲ್ಲಿ ಕಾಂಗ್ರೆಸ್ ಮಾಡ್ತೀರಿ ನೀವು, ಬಟ್ ಅದ್ರ ನೀವು ಮೇಲೆ ಮೋದಿ ಅವ್ರು ಬೇಕಂತ ಏನು ಮಾಡ್ತೀರಿ? ಹಂಗೈತಿ ಪೊಸಿಷನ್. ಏನು ಮಾಡಿ ದಾವಣಗೆರೆ ಹಂಗೈತಿ. ಯಾವ ಪಕ್ಷದವ್ರು ಬಂದ್ರು ಚಲೋ ರೀ? ಅದನ್ನ ನಮ್ದು ಪಕ್ಕ BJP. ಪಕ್ಕ BJP ಅಂತ ಯಾಕ್ರಿ? ಹ್ಞೂ ರೀ, ಪಕ್ಕ BJPನೇ ನಮ್ದು. ಇವ್ರು ಏನು ಮಾಡಿದಾರೆ ಹೇಳ್ರಿ? ಯಾಕ್ರಿ ಫ್ರೀ ಮಾಡ್ಯಾರ? ನಮ್ಮ ನಾವು ಹೇಳಾಕತ್ತೀವಲ್ಲ, ಅವ್ರ ಮುಂದೇನು ಹೇಳ್ತೀವಿ ನಾವು. ಅವ್ನು ಏನು ಮಾಡ್ತಾನೆ ಹೇಳ್ರಿ? ಎಲ್ಲ ಜನಗಳಿಗೆಲ್ಲ ಮಳೆ ಇಲ್ಲ, ಬೆಳೆ ಇಲ್ಲ. ಅವ್ರ ಪಕ್ಷ ಬಂದಂದ್ರೆ ಮಳೆ ಇರಲ್ಲ, ಬೆಳೆ ಇರಲ್ಲ, ಜನಗಳಿಗೆಲ್ಲ ತೊಂದರೆ. ಅಲ್ಲ, ಈಗ ಮೋದಿ ಅವ್ರು ಇದ್ರ ಮಳೆನ ಆಗಿಲ್ಲ, ಏನ್ ಮಾಡ್ಬೇಕು ರೀ? ಮೋದಿ ಅವ್ರು ಇಲ್ರಿ, ಕೇಂದ್ರದಾಗ ಇದಾರ್ರಿ, ಇಲ್ಲಿ ಅದಾರಲ್ರಿ ಅವ್ರು ಎಲ್ಲಿ ಇಲ್ದಾರ? ಅವ್ರು ಏನು, ಅವ್ರು ಈ ಪಕ್ಷ ಬಂದ್ರೆ ಮತ್ತೆ ಮಳೆ ಬೆಳೆ ಆಗುತ್ತ್ರಿ. ಅಂದ್ರೆ ನಿಮ್ಮ ಪ್ರಕಾರ ಮೋದಿ ಅವ್ರು ಬಂದ್ರೆ ಮಳೆ ಬೆಳೆ ಆಕತ್ತೆ. ಸರ್ ನೀವೇನಂತೀರಿ? ಏನಂದ್ರೆ ಇನ್ನೇನ್ರಿ, ಆ ಸರ್ಕಾರದವ್ರು, ಕಾಂಗ್ರೆಸ್ ಸರ್ಕಾರದವ್ರು ಮಾಡಿರೋ ಇದಕ್ಕೆ ಈಗ ನಾವು ಬಸ್ ಈಗ ಯಾವುದೋ ಹಳ್ಳಿ ಕಡೆಯಿಂದ ಬರ್ತಾ ಇದೀವಿ ಅಂದ್ರು ಜನ 25-30 ಸೀಟ್ ಅಲ್ಲೇ ಕುಂತಿದ್ರು ನಮ್ಮ ಗಾಡಿಗಳು ಹತ್ತಲ್ಲ. ಹೆಣ್ಮಕ್ಳು ಈ ಸರ್ಕಾರನೇ ಬೇಡ ನಮಗೆ. ಮತ್ತೆ ಯಾರು ಬೇಕ್ರಿ? BJP ಸರ್ಕಾರ ಬರಲಿ ಬಿಡ್ರಿ, ಎಲ್ಲ ಕ್ಯಾನ್ಸಲ್ ಮಾಡಲಿ ಬಂದು. ಇಲ್ಲಿ ದಾವಣಗೆರೆಗೆ ಯಾರು ಬರ್ಬೇಕ್ರಿ MP ಆಗಿ? ದಾವಣಗೆರೆಗೆ BJPನೇ ಬರಲಿ, ಕಾಂಗ್ರೆಸ್ ಬೇಕಿಲ್ಲ ನಮಗೆ. ಅಂದ್ರೆ ಯಾರು ನಿಂತಾರದ್ ಗೊತ್ತೈತ್ರಿ ಈ ಸರಿ? ಯಾರು ನಿಂತ್ಕೊಳ್ರಿ, ನಮಗೆ BJP ಸರ್ಕಾರ ಬೇಕು. ಅಲ್ಲ ಮನುಷ್ಯರ್ ನೋಡಿ ಸಿದ್ದಣ್ಣವ್ರಿಗೆ ಆಯ್ತಲ್ಲ ಟಿಕೆಟ್. ಅವ್ರ ಮಿಸ್ಸಸ್. ಅವ್ರ ಮಿಸ್ಸಸ್. ಅವ್ರು ನೋಡಿ ಓಟ್ ಹಾಕ್ತಿರೋ ಏನ್ ಮೋದಿ ಅವ್ರು ನೋಡಿ? ಮೋದಿ ಅವ್ರು ನೋಡಿ ಓಟ್ ಹಾಕೋದು. ನಿಮ್ಮ ಪ್ರಕಾರ ಈ ಸರಿ ಲೋಕಸಭೆ ಎಲೆಕ್ಷನ್ಗೆ ಯಾರು ಆರಿಸಿ ಬಿಡ್ಬೇಕು? ಯಾವ ಪಕ್ಷ? ಕಾಂಗ್ರೆಸ್.
ಕಾಂಗ್ರೆಸ್. ಪ್ರಭಾಕರ್ ಅವ್ರ ವೈಫ್ ಹಾಂ ಮಲ್ಲಣ್ಣರ ವೈಫ್ ಮಲ್ಲಣ್ಣವ್ರ ವೈಫ್. ಮತ್ತೆ ಅವರೇ ಬರೋದು. ಅಂದ್ರೆ ಇದ್ರಿ ಅವ್ರ ಮೊದಲ. ಅವ್ರಿದ್ದಿಲ್ಲ, ಇದೇ ಫಸ್ಟ್ ಅಲ್ಲ ನಿಂತಿರೋದು ಪ್ರಭಾಕರ್. ಸೊ ಅವ್ರ ವೈಫ್ ಬಂದ್ರೆ ಚಲೋ ನಿಮ್ಗೆ. ಚೆನ್ನಾಗಿ. ಪ್ರಧಾನ ಮಂತ್ರಿ ಯಾರಾಗಬೇಕಂತ ಆಸೆ? ರಾಹುಲ್ ಗಾಂಧಿ. ಇನ್ಯಾರಾಗ್ಬೇಕು? ಸಾಕು, ಇವರು ಮಾಡಿದಾರೆ, ಅವರು ಮಾಡಲಿ, 6 ವರ್ಷ ಸರ್ ಇದ್ರಲ್ರಿ ಅವ್ರು 70 ವರ್ಷ ಇದ್ರು ಒಂದಕ್ಕಂದವ್ರೆ. ಅವರು ಅಜ್ಜಾರ ಕಾಲದಾಗ ಇದ್ರು. ಈಗ ಇವರು ಯುವಕರ ಕಾಲದಾಗ ಬೇಕಲ್ಲ. ಲೋಕಸಭೆ ಎಲೆಕ್ಷನ್ ಬರತೈತ್ರಿ, ಅದಕ್ಕೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಚೆನ್ನಾಗಿ ಕೆಲಸ ಮಾಡಿಕೊಟ್ಟವ್ರಿಗೆ ನಾವು ಓಟ್ ಹಾಕ್ತೀವಿ. ಈಗ ಇಷ್ಟು ದಿವ್ಸ ನಿಮಗೆ ಯಾರು ಮಾಡಿಕೊಟ್ಟಾರ ಅನಿಸ್ತೈತ್ರಿ? ನಮಗೆ ಕಾಂಗ್ರೆಸ್ ಚೆನ್ನಾಗಿ ಮಾಡಿಕೊಟ್ಟಿದೆ. ಕಾಂಗ್ರೆಸ್ ನಾವು ಓಡಾಡೋಕ್ಕೆ ಎಲ್ಲ ಅನುಕೂಲ ಆಗ್ತಿದೆ. ಬಸ್ ಫ್ರೀ ಅದಾವು, 2,000 ರೂಪಾಯಿ ಕೊಡ್ತಾರ. ನಿಮಗೆ ಅದು ಫ್ರೀ ಮಾಡಿದ್ದು ಚಲೋ ಆಗೈತಂತ ಹೆಂಗೆ ಹೇಳ್ತೀರಿ ನೀವು? ನಮ್ಮ ಅಮ್ಮರು ಕೆಲ್ಸಕ್ಕೆ ಹೋಗ್ತಾರಲ್ರಿ, ಓಡಾಟ ಎಲ್ಲಕ್ಕೆ ಫ್ರೀ ಬರ್ತೈತಿ. ಮತ್ತು ಸಂಘಗಳಿಗೆ ದುಡ್ಡಿರಲ್ಲ, ಅಮೌಂಟ್ ಬರುತ್ತೆ. ಆ ಥರ ಹೇಳಿ ನಮ್ಮ ಮನೆಯಿಂದ ಯಾವಾಗಲೂ ನಾವು ಕಾಂಗ್ರೆಸ್ಸಿಗೆ ಓಟ್ ಹಾಕೋದು. ನಿಮ್ಮ ಪ್ರಕಾರ ಇಲ್ಲಿ ದಾವಣಗೆರೆಗೆ ಯಾರು ಆಗ್ಬೇಕಂತ? ದಾವಣಗೆರೆ ಅನ್ನೋದು ಮುಖ್ಯ ಅಲ್ರಿ, ಪಕ್ಷ ಮುಖ್ಯ. ದಾವಣಗೆರೆ ಶಿವಮೊಗ್ಗ ಅನ್ನೋ ಮುಖ್ಯ ಅಲ್ಲ. ದಾವಣಗೆರೆ ಒಟ್ಟು ಕಾಂಗ್ರೆಸ್ ಬರಬೇಕು. ಒಟ್ಟು ಎಲ್ಲೆಲ್ಲ ಕಾಂಗ್ರೆಸ್ ಬರಬೇಕು. ಯಾಕಂದರೆ ನಾವು ದಾವಣಗೆರೆ ಇದೆ ಅಂತ ಕಾಂಗ್ರೆಸ್ ಬರಲಿ ಅನ್ನೋದಲ್ಲ, ಒಟ್ಟಲ್ಲೇ ಪಕ್ಷ ಅನ್ನೋದು ಮುಖ್ಯ. ಪಕ್ಷ ಕಾಂಗ್ರೆಸ್ ಬರ್ಬೇಕು ರೀ. ಸೊ ನಿಮಗೆ ಅವ್ರು ಏನು ಮಾಡ್ತಾರ ಏನು ಬಿಡ್ತಾರ ನಿಮ್ಗೆ ಏನೋ ಗೊತ್ತಿಲ್ಲ. ಮಾಡೋದು ಮುಖ್ಯ ಅಲ್ರಿ, ನಮ್ಮ ಮುಖ್ಯ ಒಳ್ಳೇದಲ್ಲ. ಬೇರೆಯವ್ರಿಗೆ ಒಳ್ಳೇದು ಮಾಡೋದು ನಾವು ಮುಖ್ಯ. ನಮಗೆ ಒಳ್ಳೇದು ಮಾಡೋದು ಮುಖ್ಯ ಅಲ್ಲ. ಒಟ್ಟು ಕಾಂಗ್ರೆಸ್ ಹಿಂದಿನ ಕಾಲದಿಂದ ಇವಾಗ ಮಾಡೋದು ಮುಖ್ಯ ಅಲ್ಲ, ಹಿಂದೆ ಮಾಡಿದ್ದು ನೆನೆಸ್ಕೊಳ್ಬೇಕು ರೀ. ಹಾಗೆ ಕಾಂಗ್ರೆಸ್ ಮುಖ್ಯ. ಅವ್ರು 70 ವರ್ಷ ಮಾಡಿದ್ ನಿಮ್ಗೆ ಅದು ಮುಖ್ಯ. ಹೌದು. ಯಾರು ಆರಿಸ್ ಬಂದ್ರೆ ಚಲೋ ರೀ? ಯಾವ ಪಕ್ಷ ಬಂದ್ರೆ ಚಲೋ? ಅಥವಾ ಯಾಕೆ ಕಾಂಗ್ರೆಸ್ BJP ಅವ್ರು ಕೆಲಸ ಮಾಡಿಲ್ಲ? ಮೇನ್ ಲಾಕ್ಡೌನಲ್ಲಿ ಒಬ್ಬರು ಜಗಳೂರಿಂದ ಫೋನ್ ಮಾಡಿದ್ದಾರೆ, ನಮಗೆ ರಾಷನ್ ಕೊಡ್ತಾ ಇಲ್ಲ, ಅದು ಕೊಡ್ತಾ ಇಲ್ಲ ಅಂತಂದರೆ ಇಡೋ ಫೋನ್ 5 kg ಕೊಡ್ತಾ ಇರೋದಲ್ಲೇ ನಿನಗಂತ ಅಂತ ಮಾತಾಡ್ತಾರೆ ಅವರು. ನಿಮ್ಮ ಪ್ರಕಾರ ಇಲ್ಲಿ ದಾವಣಗೆರೆಗೆ ಯಾವ ಪಕ್ಷ ಬಂದ್ರೆ ನಿಮ್ಗೆ? ದಾವಣಗೆರೆ ಲೆಕ್ಕ ಬರಲ್ಲ ಇರೋದು, ಪೂರ ಸೆಂಟ್ರಲ್ ಬರಲ್ಲ ಲೆಕ್ಕ. ತಲೆಯೊಳಗೆ ಏನಪ್ಪ ಅಂದ್ರೆ ಮೋದಿಜಿಯವರೇ ಆಗ್ಬೇಕು. ಇನ್ನು 2-3 ಟೈಮು ಮೋದಿಜಿಯವರೇ ಪ್ರಧಾನಿ ಆಗ್ಬೇಕು. 70 ವರ್ಷ ಆಳಿದ್ದಾರೆ ಕಾಂಗ್ರೆಸ್ನವ್ರು. 70 ವರ್ಷ ಮಾಡಿ ಎಲ್ಲಿ ಒಂದು ರೋಡ್ ಮಾಡಿದ್ದಾರೆ, ಎಲ್ಲಿ ಒಂದು ಮನೆಗಳು ಕಟ್ಕೊಟ್ಟಿದ್ದಾರೆ, ಎಲ್ಲೊಂದು ಏನು ಮಾಡಿದ್ದಾರೆ ತೋರಿಸ್ಬಿಟ್ರು. ರೋಡ್ಗಳಿಲ್ಲ, ಸರಿಯಾದ ನೀರಿಲ್ಲ. ಈಗ 24x7 ನೀರು ಬಿಡ್ತದಾನೆ. ರೋಡ್ಗಳೆಲ್ಲ ನ್ಯಾಷನಲ್ ಹೈವೇ ಆಗ್ತದೆ. ಟ್ರಾಫಿಕ್ಕು, ಡೀಸೆಲ್ಲು, ಟೋಟಲಿ ಟೈಮು ಎಲ್ಲ ಸೇವಿಂಗ್ ಆಗುತ್ತೆ. 7ನೇ ಸ್ಥಾನದಾಗಿದ್ದು 4ನೇ 5ನೇ ಸ್ಥಾನದಲ್ಲಿ ಬಂದಿರಬೇಕು. ಈಗ ಇನ್ನೂ 2-3ನೇ ಸ್ಥಾನಕ್ಕೆ ಬರೋಕ್ಕೆ ಅಂದ್ರೆ ಇಲ್ಲಿ ನಿಮಗೆ BJPಯಿಂದ ಗಾಯತ್ರಿ ಸಿದ್ದೇಶ್ವರ ಅವ್ರು ನಿಂತಾರೆ. ಅವ್ರಿಗೆ ಲೋಕಲ್ ಏನಾಗುತ್ತೆ ಮೇಡಮ್ ಅಂದರೆ, ಲೋಕಲ್ ನಮಗೆ ನಾವು BJPನೇ ಹಾಕೋದ್ರಿ ಒಂದು ಓಟು. ಎರಡನೇದು ಇಲ್ಲಿ ಅವ್ರದ್ದು ಚೆನ್ನಾಗಿದ್ರಿ, ಆಡಳಿತ ಇರ್ತೈತಿ. ಮಲ್ಲಿಕಾರ್ಜುನದು ಚೆನ್ನಾಗಿದೆ, ಶಿವಶಂಕರಪ್ಪರದ್ದು ಚೆನ್ನಾಗಿದೆ. ಪ್ರಭಾವತಿ ಮೇಡಮ್ ನಾವು ನೋಡಿಲ್ಲ ಒಂದು, ಈ ಸರಿ ನೋಡ್ತಾ ಇರೋದ್ರಿ. ಅಂದ್ರೆ ಆದ್ರೂ ಸೆಂಟ್ರಲ್ನಲ್ಲಿ ನಾವು ಇಲ್ಲಿ ಕಾಂಗ್ರೆಸ್ಗೆ ಹಾಕಿದ್ರಿ ಓಟು, ಅಲ್ಲಿ ಇದರಲ್ಲಿ ಬರೋ ಸೆಂಟ್ರಲಲ್ಲಿ ಬರೋಲ್ಲ. ಆದ್ರೆ ನಿಮಗೆ ಬೇಕಾಗಿದ್ದು ಇಲ್ಲೇ ಕಾಂಗ್ರೆಸ್. ಇಲ್ಲಿ ಕಾಂಗ್ರೆಸ್ ರೀ. ನಾವು ಇಲ್ಲಿ ಆಡಳಿತ ಮಾಡಿ ನಾವು ಹೋಗಿ ಕಂಡ್ರೆ ನಮ್ಮ ಕಷ್ಟ ಸುಖ ಕೇಳ್ತಾರೆ. ಸೆಂಟ್ರಲ್ನಲ್ಲಿ ಬೇಕಾದ್ರೆ BJPನೇ. ಲೋಕಸಭೆ ಎಲೆಕ್ಷನ್ ಬರತೈತ್ರಿ ಸರ್, ಅದಕ್ಕೆ ನಿಮ್ಮ ಪ್ರಕಾರ ದಾವಣಗೆರೆಗೆ ಯಾವ ಪಕ್ಷ ಆರಿಸಿ ಬಂದ್ರೆ ಚಲೋ ರೀ? ಇಲ್ಲಿ ಪಕ್ಷಗಳ ನಡುವೆ ಕಾಂಪಿಟೇಷನ್ ಇದೆ. ನಮಗೆ ಮೋದಿ ಬೇಕು ಸೆಂಟ್ರಲಲ್ಲಿ, ಹಂಗಾಗಿ BJPನೇ ಬಂದ್ರೆ ನಮಗೆ ಖುಷಿ ಆಗುತ್ತೆ. ಗಾಯತ್ರಿ ಸಿದ್ದೇಶ್ವರ ಅವರು, ಪ್ರಭಾ ಮಲ್ಲಿಕಾರ್ಜುನ್ ಅವರು, ಇಲ್ಲಿ ವ್ಯಕ್ತಿಗಳು ಮುಖ್ಯ ಆಗಲ್ಲ, ಇಲ್ಲಿ ಪಕ್ಷ ಮುಖ್ಯ ಆಗುತ್ತೆ. ಯಾಕಂದ್ರೆ ನಮಗೆ ಬೇಕಾಗಿರೋ ಸೆಂಟ್ರಲಲ್ಲಿ ಮೋದಿ ಆಡಳಿತ ಬೇಕು ಮತ್ತು ನಮಗೆ, ಹಾಗಾಗಿ ನಮಗೆ ಪಕ್ಷದ ಮೇಲೆ ಬಂದಾಗ ನಮಗೆ ಇಲ್ಲಿ ಗಾಯತ್ರಿ ಸಿದ್ದೇಶ್ವರ ಬೇಕಾಗ್ತದೆ. ಹಂಗಾದ್ರೆ ನೀವು ಇಲ್ಲಿ ಮನುಷ್ಯರು ನೋಡಿ ಓಟ್ ಹಾಕಲ್ಲ? ಮನುಷ್ಯರು ನೋಡಿ ಓಟ್ ಹಾಕೋದಕ್ಕೆ ಇದು ಒಂದೇ ನಮ್ಮ ದಾವಣಗೆರೆ ಒಂದೇ ಸೀಮಿತ ಅಲ್ವಲ್ಲ, ಇದು ಇಡೀ ದೇಶದ ಸೀಮಿತ ಆಗುತ್ತೆ. ಹಾಗಾಗಿ ನಾವು ಪಕ್ಷ ನೋಡೋಕೆ ಬರಲ್ಲ, ಇದನ್ನ ವ್ಯಕ್ತಿ ನೋಡೋಕೆ ಬರಲ್ಲ, ಇಲ್ಲಿ ಪಕ್ಷ ನೋಡ್ಬೇಕಾಗುತ್ತೆ. ಆಮೇಲೆ ನಮಗೆ ಯಾರು ಬೇಕು ಅಂತ ನಾವು ಚುನಾಯಿಸ್ಬೇಕಾಗುತ್ತೆ. ನಾವೀಗ ದಾವಣಗೆರೆ ಮಾರ್ಕೆಟಿಗೆ ಬಂದೀವ್ರಿ, ಬರ್ರಿ ಇಲ್ಲಿ ಮಂದಿನ ಮಾತಾಡ್ಸಿ ಕೇಳೋಣಂತ. ಲೋಕಸಭೆ ಎಲೆಕ್ಷನ್ ಬರತೈತ್ರಿ, ಸೊ ಅದಕ್ಕೆ ನಿಮ್ಮ ಪ್ರಕಾರ ದಾವಣಗೆರೆಗೆ ಯಾವ ಪಕ್ಷದವ್ರು ಆರಿಸಿ ಬಂದ್ರೆ ಚಲೋ ರೀ? ನಮ್ಮ ಪ್ರಕಾರ ಕಾಂಗ್ರೆಸ್ ಬಂದರೆ ಪಾಡಲ್ಲಿ. ಕಾಂಗ್ರೆಸ್ದವ್ರು? ಕಾಂಗ್ರೆಸ್ ಯಾಕಂದ್ರೆ ಬಡವರಿಗೆ ಉತ್ತಮವಾದಂಥ ಜೀವ ಕೊಡ್ತಾ ಇದಾರೆ, ಎಲ್ಲ ಪುಟ್ಬತ್ತಿ ವ್ಯಾಪಾರ ಮಾಡೋಕ್ಕೆ ಅನುಕೂಲ ಕೊಡ್ತಾ ಇದಾರೆ. ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಇರೋವರಿಗೆ ನಮ್ಮಂಥ ರೈತರು ಬಡವರು ದುಡ್ಕ ತಿಂತಾರೆ. ಪ್ರಧಾನಮಂತ್ರಿ ಯಾರು ಆಗ್ಬೇಕಂತ ಸರ್? ಪ್ರಧಾನಮಂತ್ರಿ ಅಂದ್ರೆ ನಮ್ಮ ಮೋದಿ ಆದ್ರೆ ಪಾಡು. ಪ್ರಧಾನಮಂತ್ರಿ ಮೋದಿ ಆಗ್ಬೇಕಾದ್ರೆ ಇಲ್ಲೇ ಕಾಂಗ್ರೆಸ್ದವ್ರು ಆರಿಸ್ಬೇಕು. ಕಾಂಗ್ರೆಸ್ ಅಂದರೆ ನಮ್ಮ ಬಡವರಿಗೋಸ್ಕರ ಇಲ್ಲಿ ಅಜ್ಜಾರು ನಮ್ಮ ಇವರು ಚೆನ್ನಾಗಿ ವ್ಯವಸ್ಥೆ ಮಾಡ್ತಾ ಇದಾರೆ. ಅದಕ್ಕೋಸ್ಕರ ಮ್ಯಾಗ ಅಧಿಕಾರಿ ಮಾಡಿದಂದ್ರೆ ಅವರು ಉತ್ತಮ ಅನಿಸ್ತೈತೆ. ಪ್ರಭಾ ಮಲ್ಲಿಕಾರ್ಜುನ್ ಅವರು ನಿಂತಿರ್ತಾರೆ ಈ ಸರಿ ಇಲ್ಲೇ. ಸೊ ಏನಂತೀವಿ? ಅವರು ಒಳ್ಳೆ ಉತ್ತಮವಾದಂತ ಹೇಳ್ಬೋದು. ಪ್ರಭಾ ಮಲ್ಲಿಕಾರ್ಜುನ್ ಅವರು ಅವರು ಈಗ ಇಚ್ಚಿಚ್ಚಿ ಹೊಸ್ತಾ ಬರ್ತಾ ಇದಾರ. ಅವ್ರಿಗೆ ಒಳ್ಳೆ ಹೆಸರು ಇದೆ, ಬರ್ತಾ ಚೆನ್ನಾಗಿ ಉತ್ತಾಯ ಮಾಡ್ತಾರೆ. ದರ್ಶನ್ ಅಗರಬತ್ತಿ ಅವ್ರ ಕಡೆಯಿಂದ ನಿಮಗೊಂದು ಗಿಫ್ಟ್ ಹ್ಯಾಂಪರ್ ತಗೋರಿ.
ಇಬ್ಬರು ಹೆಣ್ಮಕ್ಳು ಅದಾರ್ರಿ. ಬಿಜೆಪಿಯಿಂದನೂ ಹೆಣ್ಮಗಳದಾರ, ಕಾಂಗ್ರೆಸ್ಸಿಂದನೂ ಹೆಣ್ಮಗಳದಾರ. BJP ಬಂದರೆ ಚೆನ್ನಾಗಿ. ಬಿಜೆಪಿಯಿಂದ ಪ್ರಧಾನ ಮಂತ್ರಿ ಯಾರು ಆಗ್ಬೇಕಂತ ಆಸೆ? ಮೋದಿ ಎಲ್ಲ ಕಡೆಯಿಂದ ಇಡೀ ಇಂಡಿಯಾ ದೇಶನೇ ಇಂಟರ್ನ್ಯಾಷನಲ್ ಫಿಗರ್ ಆಗ್ತಿದ್ದಾರೆ ಅವರು. ಇಡೀ ದೇಶನೇ, ಭಾರತ ದೇಶನೇ ಎಲ್ಲ ದೇಶಗಳಿಗಿನ್ನ 3ನೇ ಸ್ಥಾನದ ಬರ್ತಾ ಇದೆ. ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ಸ್ ಆಗಬೇಕಂತಂತಂದರೆ ಮೋದಿ ಒಂದೇ ಕಾರಣ. ಹಾಗಾಗಿ ಈ ಸರಿ ಕೂಡ ಏನು ಕಾಂಗ್ರೆಸ್ ದಾವಣಗೆರೆಗಿತ್ತು ಅದನ್ನು ನಿರ್ಮೂಲನೆ ಮಾಡಿ BJPನೇ ಬರ್ಬೇಕಂತೇಳಿ ಪಣ ತೊಟ್ಟಿದ್ದಾರೆ ಎಲ್ಲರೂ. ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಮೋದಿಯವರೇ ಬರಬೇಕು. ಅದಕ್ಕೆ ಮೋದಿಯವ್ರು ಬರಬೇಕಂದ್ರೆ BJP ಕ್ಯಾಂಡಿಡೇಟೇ ಬರಬೇಕು. ಇಲ್ಲಿ ಎಲ್ಲ ಕಡೆ ಗಾಯತ್ರಿ ಸಿದ್ದೇಶ್ವರ ಆಲ್ ಓವರ್ ಅವ್ರು ಗಾಯತ್ರಿ ಸಿದ್ದೇಶ್ವರ ಅವರೇ ಬರಬೇಕು. BJP ಕ್ಯಾಂಡಿಡೇಟ್ ಅವರೇ ಅಲ್ವಾ. ನಮ್ಮ ಮೋದಿ ಬರಬೇಕಂದ್ರೆ BJP ಕ್ಯಾಂಡಿಡೇಟ್. ಮೋದಿ ನೋಡಿ ಓಟ್ ಹಾಕತ್ತಿರೋ ಏನು? ಇಲ್ಲಿ ದೇಶ ನೋಡ್ಬೇಕು ನಾವು. ಮೋದಿ ನೋಡಿದ ದೇಶದಿಂದ ನೋಡ್ಬೇಕಲ್ಲ. ಮೋದಿನ ಹೆಂಗ್ ಬರ್ತಾರ ಸರ್? ಮತ್ತೆ ಸಾಕಷ್ಟು ಮಂದಿ ಅದಾರ. ರಾಹುಲ್ ಗಾಂಧಿ ಅವ್ರ ಅದಾರ, BJP ಖರ್ಗೆ ಅವ್ರ ಅದಾರ. ನೋಡಿ, ನಾವು 70 ವರ್ಷ ಆಯ್ತು ನೋಡ್ತಾ ಇದ್ದೀನಿ ನಾನು. ಪಾಲಿಟಿಕ್ಸ್ನಲ್ಲಿ ಗೊತ್ತಿದೆ ಯಾರು ಕೆಲಸ ಮಾಡ್ತಾರೆ, ಯಾರು ಮಾಡೋದಿಲ್ಲ, ಜನರಿಗೂ ಗೊತ್ತಿದೆ. ಅದು ಇಂಪಾರ್ಟೆಂಟ್ ಇದೆ ಅಲ್ಲ. ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಯಾರಿಂದ ಆಗಿದೆ? ನಮ್ಮ ದುಡ್ಡೆಲ್ಲ ಕರಪ್ಷನ್ಗೆ ಹೋಗ್ತಿರೋ ದುಡ್ಡೆಲ್ಲ ಈಗ ಅವರು ಡೆವಲಪ್ಮೆಂಟ್ಗೆ ಆಗ್ತಾ ಇದ್ದಾರೆ. ದಟ್ ಈಸ್ ಇಂಪಾರ್ಟೆಂಟ್ ಅಲ್ಲ. ದೇಶ ಮುಖ್ಯ ರೀ ಅಲ್ವಾ? ನೀವು ಮೋದಿ ಹಂಗಾದಿರಿ ನೋಡಾಕ್ರಿ. ಓ, ಥ್ಯಾಂಕ್ ಯು. ನಿಮ್ಮ ಪ್ರಕಾರ ಈ ಸರಿ ಯಾರು ಆರಿಸಿ ಬರ್ಬೇಕು? BG ವಿನಯ್ ಕುಮಾರ್ ಅಂತ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದೆ. ಅವ್ರೇನಾರ ಪಕ್ಷೇತರ ನಿಂತ್ರೆ ಅವ್ರಿಗೆ ಆಗ್ತವೆ. ಅಕಸ್ಮಾತ್ ಅವ್ರು ನಿಲ್ಲಿಲ್ಲ ಅಂದ್ರೆ ಪ್ರಭಾ ಮಲ್ಲಿಕಾರ್ಜುನಿಗೆ ಓಟ್ ಹಾಕ್ತಾರೆ ಕಾಂಗ್ರೆಸ್. ಮೋದಿನ ರಾಹುಲ್ ಗಾಂಧಿನ? BJP ಕಾಂಗ್ರೆಸ್? ಕಾಂಗ್ರೆಸ್. ರಾಹುಲ್ ಗಾಂಧಿ ಅವರು ಸರಿ ಯಾವ ಪಕ್ಷದವರು ಆರಿಸಿ ಬರ್ಬೇಕಂತೇಳಿ ಸರಿ ಇಲ್ಲಿ ದಾವಣಗೆರೆಗೆ? BJP ಕಾಂಗ್ರೆಸ್? ಮಲ್ಲಣ್ಣವ್ರ ಮನೆಯವ್ರಿ ಪ್ರಭಾಕರ್. ಪ್ರಭಾ ಮಲ್ಲಿಕಾರ್ಜುನ್. ಅವರೇ ಇರೋದ್ರಿ, ಮತ್ತೆ ಯಾರಾದ್ರಿ ಕ್ಯಾಂಡಿಡೇಟ್? ಅಂದ್ರೆ ನೀವು BJP ಅಂದ್ರೆ ಹಾಕಲ್ಲ ನಾವು, ಕಾಂಗ್ರೆಸ್ಗೆ ಹಾಕೋದು. ಯಾಕ್ರಿ? ಅವ್ರೇನು ಮಾಡ್ಯಾರ? ಏನೇನು ಮಾಡಿಲ್ಲ 10 ವರ್ಷ ಆದ್ರೂ. ಮತ್ತೆ ನಿಮ್ಮ ಪ್ರಕಾರ ಇವ್ರು ಪ್ರೈಮ್ ಮಿನಿಸ್ಟರ್ ಯಾರು ಆಗ್ಬೇಕ್ರಿ? ಪ್ರೈಮ್ ಮಿನಿಸ್ಟರ್ ರಾಹುಲ್ ಗಾಂಧಿ ರೀ. ಈಗ ಇಷ್ಟು ದಿವಸ ಇದ್ರಲ್ಲ ಇಲ್ಲಿ ದಾವಣಗೆರೆಗೆ ವರ್ಕ್ ಮಾಡಿಲ್ಲ ಅನ್ನತ್ತೀರಿ ನೀವು? ಏನೇನೋ ಮಾಡಿಲ್ರಿ ಅವರು. GM ಸಿದ್ದೇಶ್ವರ ಏನೇನೋ ಮಾಡಿಲ್ಲ. ಏನೇನೋ ಮಾಡಿಲ್ಲ. ಸೊ ಅದಕ್ಕೆ ಪ್ರಭಾ ಮಲ್ಲಿಕಾರ್ಜುನ್ ಅವ್ರು ಬೆಸ್ಟ್ ಅದಾರ ರೀ ಸದ್ಯಕ್ಕೆ. ಅವರೇ ಇರೋದು ಹೆಂಗ್ ಲೇಡಿ ಅವರೇ. ಈಗ ಜನರಿಗೆ ಕಷ್ಟಗಳಿಗೆ ಸ್ಪಂದನೆ ಮಾಡಿದ್ರೆ ಜನ ಓಟ್ ಹಾಕ್ತಾರೆ. ಏನು ಕೆಲಸಗಳಾಗಿಲ್ಲ. ಈ ಸಲ ಕಾಂಗ್ರೆಸ್ ಬರ್ಬೋದಂತ. ನಿಮ್ಮ ಪ್ರಕಾರ ನಿಮಗ್ರಿ? ನಿಮಗೆ ಯಾರು ಬರ್ಬೇಕು? ಇವರು ಪ್ರಭಾ ಮಲ್ಲಿಕಾರ್ಜುನ್ ಕಾಂಗ್ರೆಸ್. ಕಾಂಗ್ರೆಸ್. ಸರ್ ನಿಮಗ್ರಿ? ಈಗ ಪಕ್ಷ ಇಂಪಾರ್ಟೆಂಟ್ ಅಲ್ಲ, ನಮಗೆ ವ್ಯಕ್ತಿ ಇಂಪಾರ್ಟೆಂಟ್. ಯಾವ ವ್ಯಕ್ತಿ ದೇಶಕ್ಕಾಗಿ ದುಡಿತಾರ ಅವ್ರಿಗೆ ಅಷ್ಟೇ. ಯಾರು ದುಡಿತಾರ ಅನಿಸ್ತೈತ್ರಿ? ಅಷ್ಟೇ ಯಾರು ಅನಿಸ್ತಾರೆ ಅವರು? ಶಾಮನೂರು ಶಿವಶಂಕರಪ್ಪನವರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಯಾರು ಕೆಲಸ ಮಾಡಿದಾರಂದ್ರೆ ಈಗ ಶಿವಶಂಕರಪ್ಪ ಅವರ ಸೊಸಿ ಪ್ರಭಾ ಮಲ್ಲಿಕಾರ್ಜುನ್ ಮಾತ್ರ ಭಾಳ ಮುಂಚೆಯಲ್ಲಿದ್ದಾರೆ. ಇಲ್ಲಿ ಈ ಸರಿ ಅವರೇ ವಿನ್ ಆಗೋದು, ಅವರೇ ಗೆಲ್ಲೋದು. ನಿಮ್ಮ ಪ್ರಕಾರ ಯಾವ ಪಕ್ಷದವ್ರು ಆರಿಸಿ ಬಂದ್ರೆ ಚಲೋ ರೀ? ಅಷ್ಟಂದ್ರೆ ಕೈ ಗುರ್ತದವ್ರಿ. ಈ ಸರಿ ರೀ? ಈ ಸಲ ನಮ್ಮ ಮನ್ಸು ಹೆಂಗೆ ಬಂತ ಹಂಗ್ರಿ. ಇವರು ನಮ್ಮ ಚಾಲು ಮಾಡಿದ್ರ ಅಜ್ಜಿರಿ? ಹೇಳ್ರಿ. ನಿಮ್ಗೆ 2,000 ರೂಪಾಯಿ ಬರ್ತಾವ್ರ? ಬರ್ತಾವ್ರಿ. ಬಸ್ ಫ್ರೀ ಐತಿ ಎಲ್ಲ? ಯಾವ ಊರಿಗೆ ಹೋಗಿದ್ರಿ? ಯಾವ ಊರಿಗೆ ಹೋಗಿಲ್ಲ ನೋಡ್ರಿ. ಯಾಕ್ರಿ ಬಸ್ ಫ್ರೀ ಮಾಡ್ಯಾರಲ್ಲ? ಮಾಡಿದಾರ, ನಾವು ಹೋಗೋದಿಲ್ರಿ ಭಾಳ. ದರ್ಶನ್ ಅಗರ್ಬತ್ತೀಸ್ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಹ್ಯಾಂಪರ್. ಸ್ಮೈಲ್ ಮಾಡ್ರಿ ಅಲ್ಲಿ. ನಾ ಈಗ ಗುಂಡಿ ಸರ್ಕಲ್ ಗ್ರೌಂಡ್ ಕಡೆ ಅದೀನಿ. ಇಲ್ಲೊಂದಿಷ್ಟು ಮಂದಿ ಕ್ರಿಕೆಟ್ ಆಡತ್ತಾರ. ಇವ್ರು ಮಾತಾಡ್ಸುನಂತ ಬರ್ರಿ. ಲೋಕಸಭೆ ಎಲೆಕ್ಷನ್ ಬರತೈತಿ ಸರ್. ಸೊ ಇಲ್ಲಿ ಹೆವಿ ಕಾಂಪಿಟೇಷನ್ ಐತಿ. ಇಬ್ರು ಹೆಣ್ಮಕ್ಳು ನೋಡು. ಪ್ರಧಾನ ಮಂತ್ರಿ ಯಾರು ಆಗ್ಬೇಕಂತೈತಿ? ಪ್ರಧಾನ ಮಂತ್ರಿ ಆಬ್ವಿಯಸ್ಲಿ ಮೋದಿ. ಆಬ್ವಿಯಸ್ಲಿ ಅನ್ನಕ್ಕೆ ಯಾರು ಬರೆದು ಕೊಟ್ಟಾರೆ? ನಾನು ಮೋದಿನ ಆಗ್ಬೇಕಂತ. ಆಗ್ತಾನೆ ರೀ, ಅದು 100% ನಾನೇ ಹೇಳ್ತೀನಿ. ಯಾಕಂದರೆ ನಾವೆಲ್ಲ BJP ಸಪೋರ್ಟ್ಸರ್ಸ್. ದಾವಣಗೆರೆ ಪರ್ಟಿಕ್ಯುಲರ್ ನೋಡಿದರೆ ನಮಗೆ ಡೌಟ್ ಇದೆ. ಆ್ಯಕ್ಚುಲಿ ಇಲ್ಲಿ 50-50 ಇದೆ. ಸೊ ಯಾರು ಬರ್ತಾರೆ ಅಂತ ಕನ್ಫರ್ಮ್ ಇಲ್ಲ, ಹೇಳೋಕ್ಕಾಗಲ್ಲ ದಾವಣಗೆರೆ ಎಸ್ಪೆಷಲಿ. ಬಟ್ ಇಂಡಿಯಾ ನೋಡಿದ್ರೆ ಮೋದಿನ. ಹೆವಿ ಟಫ್ ಕಾಂಪಿಟೇಷನ್ ಐತಿ ಇಲ್ಲೇ. ಇಬ್ರು ಹೆಣ್ಮಕ್ಳು ನೋಡು. ಸೊ ನಿಮ್ಮ ಪ್ರಕಾರ ಏನು ಅನಿಸ್ತೈತಿ? ನಮ್ಮ ಪ್ರಕಾರ ಇಬ್ಬರಿಗೆ ಟಫ್ ಕಾಂಪಿಟೇಷನ್ ಬೀಳ್ಬೋದು ಅಂತ ಅನ್ಸುತ್ತೆ. ಶಾಮನೂರ್ ಫ್ಯಾಮಿಲಿ, ಸಿದ್ದೇಶ್ವರ್ ಫ್ಯಾಮಿಲಿ ಇಬ್ಬರು ನೋಡು ವರ್ಕ್ ಯಾರು ಮಾಡ್ಯಾರ ಅನಿಸ್ತೈತಿ? ವರ್ಕ್ ಇಬ್ಬರು ಮಾಡಿದಾರೆ ಮೇಡಮ್. ಆದರೆ ಈ ಲೋಕಸಭೆ ಮೋದಿ ನೋಡಿ ಜನ ಓಟ್ ಹಾಕ್ಬೋದು ಅಂತ ಅನಿಸ್ತದೆ. ಮೋದಿ ಯಾಕೆ ಸರ್? ಮೋದಿ ಯಾಕೆ ಅಂದ್ರೆ
ನಿಮಗೆ ಗೊತ್ತಿಲ್ಲ ಮೇಡಮ್. ನನಗೇನು ಗೊತ್ತಿಲ್ಲ, ಅದಕ್ಕೆ ನಿಮಗೆ ಕೇಳಕ್ ಬಂದಿನಿ. ಹೆವಿ ಕನ್ಫ್ಯೂಷನ್ ಐತೆ ನನಗಂತೂ. ನಿಮಗೆ ಹೆವಿ ಕನ್ಫ್ಯೂಷನ್ ಇರ್ಬೇಕಂದ್ರೆ ನನಗೆ ಹಂಗೆ ಮೇಡಮ್, ಹೆವಿ ಕನ್ಫ್ಯೂಷನ್ ಐತೆ. ಭಾಳ ಯೋಚನೆ ಮಾಡಿ ಓಟ್ ಹಾಕ್ರಿ ಸರ್ ನೀವು. ಹಂಗಾದ್ರೆ ಭಾಳ ಇನ್ನ ಕನ್ಫ್ಯೂಷನ್ ಆಗದಿರಿ ನೀವು. ಈಗ ಲಾಸ್ಟ್ ಸಿದ್ದೇಶ್ವರ್ ಅವರಿದ್ರು MP. ಸೊ ಅವ್ರೇನು ಕೆಲಸ ಮಾಡ್ಯಾರ ನಿಮಗೆ? ಅವ್ರ ಬಗ್ಗೆ ಹೆಂಗೆ ಅನಿಸ್ತೈತಿ? ನಾವು ಇಲ್ಲಿ ಏನು ಕೆಲಸ ಮಾಡ್ಯಾರ ಹೇಳ್ಬಿಟ್ಟಾರ ನೋಡ್ತಿಲ್ಲ ಮೇಡಮ್, ಸೆಂಟ್ರಲ್ ನೋಡಿ ಓಟ್ ಹಾಕ್ತೀವಿ. ಅಲ್ರಿ ನೀವು ಮೇನ್ ಇರೋದಿಲ್ಲೇ ಇಲ್ಲೇ ಮೇಡಮ್, ಸೆಂಟ್ರಲ್ ಕೊಟ್ಟರೆ ತಾನೇ ಅವ್ರು ಕೆಲಸ ಮಾಡೋದು ಇಲ್ಲಿ ದಾವಣಗೆರೆ ಬಿಜೆಪಿ ಯಾರು? ಬಿಜೆಪಿ ಸಿದ್ದೇಶ್ವರ ಅವರ ವೈಫ್ ನಿಂತ್ಕೊಂಡಿದ್ದಾರೆ ಇವಾಗ ಎಲೆಕ್ಷನ್ಗೆ, ಅವರೇ ಬರೋದು. ಸರ್ ನಿಮ್ಮ ಪ್ರಕಾರ ರೀ? ನಮ್ಮ ಪ್ರಕಾರ ನಾನು ಆಲ್ರೆಡಿ ಬರ್ಸ್ಕೊಂಬಿಟ್ಟಿದ್ದೀನಿ, 3ನೇ ಬಾರಿ ಮತ್ತೆ ಬ್ಯಾಟಿಂಗ್ ಮೋದಿನೇ. ಈಗ ಮೋದಿ ಫ್ಯಾನ್ ಆಗಿ ಮೋದಿಗೆ ಓಟ್ ಹಾಕ್ತಿರೋ ಏನವ್ರು BJP ಒಳಗದಾರಂತೂ? ಮೋದಿ ಫ್ಯಾನು BJP ಫ್ಯಾನು ಅಂತಲೇ ಹೇಳಿ ಓಟ್ ಹಾಕೋದು. ಯಾಕೆ ಮೋದಿ ಅವ್ರು ಬಿಟ್ರೆ ಬೇರೆದವ್ರು ಯಾರನ್ನಾರ? ಯಾರು ಅಂತ ಅಭ್ಯರ್ಥಿ ಯಾರು ನಮಗೆ ಕಾಣ್ತಾನೆ ಇಲ್ಲ. ಯಾಕೆ ಸರ್ ಪ್ರೈಮ್ ಮಿನಿಸ್ಟರ್ ಅಂದ ಕೂಡಲೇ ರಾಹುಲ್ ಗಾಂಧಿ ಮೋದಿ ಇಬ್ಬರು ಅದಾರ? ಇಬ್ರು ಅದಾರೆ, ಆದ್ರೆ ನಮ್ಮ ದೇಶದ ಒಂದು ಹಿಂದೂ ಸಂಪ್ರದಾಯ ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾರೆ ಅಂದ್ರೆ ಮೋದಿ ಒಬ್ರೆ. ಈಗ ರಾಮ ಮಂದಿರ ಓಪನಿಂಗ್ ಮಾಡಿದಿರಿ ಸರ್, ಅದು ಎಲ್ಲಾರು ಅನ್ನತಾರ ಕಿ ಇಲೆಕ್ಷನ್ ಬಂತ ಅಂತ ಹೇಳಿ ಅವ್ರು ಮಾಡಿ ಕೊಟ್ರು. ನಿಮ್ಗೆ ಏನು ಅನಿಸ್ತೈತಿ? ಎಲೆಕ್ಷನ್ ಬಂತ ಏನಿಲ್ಲ, ಅವರೆಲ್ಲ ರೆಡಿ ಮಾಡಿದ್ರು. ಆ ಟೈಮಿಗೆ ಎಲೆಕ್ಷನ್ ಬಂತು, ಅದೇ ಟೈಮಿಗೆ ಅವ್ರು ಓಪನ್ ಮಾಡಿದ್ರು ಅಷ್ಟೇ ವಿನ ಎಲೆಕ್ಷನ್ ಬಂತು ಅಂತ ಏನು ಓಪನ್ ಮಾಡಿಲ್ಲ. ಅದು ಆ ಕೆಲಸ ಅಲ್ಲಿ ಮುಗೀತು, ಆ ಟೈಮಿಗೆ ಇದನ್ನ ಓಪನ್ ಮಾಡಿದ್ರು ಅಷ್ಟೇ. ಈ ಗ್ಯಾರಂಟಿ ಯೋಜನಾ ಕೊಟ್ರಲ್ರಿ ಕಾಂಗ್ರೆಸ್ದವ್ರು, ಅದು ಏನು ಯೂಸ್ ಆಗಲ್ಲ ಮೇಡಮ್. ಒಬ್ಬ ಕರೆಂಟಿಂದ ಅದ್ರದ್ದು ಅವಕ್ಕಿಂತ ಇವೇ ಎಂಬತ್ತೆಲ್ಲ ರೇಟ್ ಜಾಸ್ತಿ ಮಾಡ್ತಿದಾರ, ಹಂಗಾಗಿ ಬಸ್ ಫ್ರೀ ಐತಿ ಸರ್. ಮೇಡಮ್ ಅವ್ರಿಗೆ ಸೈಡ್ ಸೀಟ್ ಕೊಡೋದು, ನೀವು ಅಷ್ಟೇ ಟಿಕೆಟ್ ಕೊಡೋದು. ಮೇಡಮ್ ಅವ್ರು ಹಂಗ ಹೋಗ್ತಾರ, ಎಲ್ಲಿ ಬೇಕಾದಲ್ಲ ಅಡ್ಡಾಡ್ರಿ ಆಲ್ ಓವರ್ ಕರ್ನಾಟಕ ಬಿಂದಾಸ್. ಗಾಡಿ ಮೇಡಮ್ ಬಸ್ಗಳು ಕಮ್ಮಿ ಮಾಡ್ಯಾರ, ಈಗ ಡ್ರಿಂಕ್ಸ್ ರೇಟ್ ಜಾಸ್ತಿ ಮಾಡ್ಯಾರ, ಮತ್ತೆ ಅದೇ ರೇಟ್ ಅದಕ್ಕೆ ತಕೊಂಡಾರ. ಸೊ ನಿಮಗೆ ಟೆನ್ಷನ್ ಇರೋದು ಅವ್ರಿಗೆ ಫ್ರೀ ಮಾಡಿರೋ ಬಿಟ್ಟರು ನಂಗೆ ಸಂಬಂಧ ಇಲ್ಲ. ನನ್ನ ಎಣ್ಣೆ ರೇಟ್ ನೀವು ಕಡಿಮೆ ಹೆಚ್ಚು ಮಾಡಿ ಮಾಡ್ಬೇಕು. ಹೌದ್ರಿ, ಕಡಿಮೆ ಮಾಡ್ಬೇಕು. ಈಗ ಕಡಿಮೆ ಮಾಡ್ಬೇಕು ಮೇಡಮ್. ಸೊ ಅದಕ್ಕೆ ನಿಮ್ಮ ಪ್ರಕಾರ ಯಾರು ಎಣ್ಣೆ ರೇಟ್ ಕಡಿಮೆ ಮಾಡ್ತಾರ? ಎಣ್ಣೆ ಅಂತ ಅಲ್ರಿ ಮೇಡಮ್, ಟೋಟಲ್ ಕರೆಕ್ಟ್ ಇದೇನಿರ್ಬೇಕು ಅಷ್ಟೇ. BJPನೇ ಬರ್ಬೇಕು ಅದಕ್ಕೆ. ದಾವಣಗೆರೆ ಅಂದ ಕೂಡಲೇ ಯಾರ್ದು ನಿಮಗೆ ಪಟ್ನ ಇವ್ರು ಮಾಡ್ಯಾರಪ್ಪ ಕೆಲಸ ನಮ್ಮ ಸಂಬಂಧ ಅಂತೇಳಿ ಯಾರ್ದು ಯಾವ ಪಕ್ಷದ ಅನಿಸ್ತೈತಿ ಮೇಡಮ್? ಇಲ್ಲಿ ದಾವಣಗೆರೆಯಲ್ಲಿ ಇಬ್ರು ಮಾಡಿಲ್ಲ ಕೆಲಸ, BJPನೂ ಮಾಡಿಲ್ಲ, ಕಾಂಗ್ರೆಸ್ಸು ಮಾಡಿಲ್ಲ. ಇದೇ ಹರಿಹರದಿಂದ ಹರಪನಹಳ್ಳಿ ರೋಡ್ ತೊಗೊಳ್ರಿ ನೀವು, ಇವತ್ತಿನವರೆಗೂ ನಾನು ರೋಡ್ ಆಗಿಲ್ಲ. ಆಮೇಲೆ ಇಲ್ಲಿ ಒಳಗಡೆ ನೀವು ರೋಡ್ ಮಾಡಿರಿ, ಲಾಯರ್ ರೋಡ್ ಆಗಿರ್ಬೋದು, ಸಿಮೆಂಟ್ ರೋಡ್ ಇನ್ನೂ ಹಂಗೆ ಇದಾವೆ, ಇನ್ನೂ ತೆಗ್ಗು ಹಂಗೆ ಗಡ ತೆಗ್ಗಿದಾವೆ. ಅವರೇನ ಫಾರ್ಚುನರ್ ಗಾಡಿ ಒಳಗಡೆ ಹೋಗ್ತಾರೆ, ನಾರ್ಮಲ್ 2 ವೀಲರ್ ಗಾಡಿ ಹೋಗೋರಿಗೆ ತುಂಬ ಕಷ್ಟ ಐತೆ. ಸಿಮೆಂಟ್ ರೋಡು ತುಂಬ ಹೀಟು, ಗಾಡಿ ನಿಲ್ಲಲ್ಲ, ಮಳೆ ನೀರು ಭೂಮಿಗೆ ಹೋಗಲ್ಲ, ತುಂಬ ಇದೈತಿ. ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕು ಅನ್ನೋದು ಮಾಡ್ಬೇಕು ಮೇಡಮ್. ಸುಮ್ಮನೆ ನಾವು ನಮ್ದೈತಿ ನಾವು ಮಾಡ್ತೀವಿ ಅಂತಂದರೆ ಏನು ಮಾಡ್ದಂಗೆ? ಇದ್ದಿದ್ರಾಗ ನಿಮಗೆ ಯಾರು ಮಾಡ್ಯಾರ ಅನಿಸ್ತೈತ್ರಿ ಮೇಡಮ್? ಇದ್ದಿದ್ರಾಗೆ SS ಮಾಡಿದ್ದಾರೆ ಮೇಡಮ್, ಬಟ್ ನನಗೆ ಅಸಮಾಧಾನ ಇದೆ ಮೇಡಮ್. ಸಿದ್ದೇಶ್ ಅವರು ಮಿಸ್ಸಸ್ ಅವರಿಗೆ ಕೊಡಬಾರ್ದಾಗಿತ್ತು ಮೇಡಮ್ ಟಿಕೆಟ್ನ, ಅವ್ರಿಗೆ ಕೊಟ್ಟಿದ್ದಾರೆ. ಈಗ ಬಲಗೈಗೆ ಕಸ್ಕೊಂಡು ಎಡಗೈಗೆ ಕೊಟ್ಟರೆ ಏನು ಉಪಯೋಗ? ಆದರೂ ನಿಮ್ಮ ಪ್ರಕಾರ ಈ ಸರಿ MP ಅವರು ಮೇಡಮ್ ನನ್ನ ಪ್ರಕಾರ ನಾನು ನಮ್ಮ ಮೋದಿ ಅವ್ರಿಗೆ ಮೇಡಮ್. ಅವ್ರ ಹೆಂಡತಿಗೆ ಯಾಕೆ ಅವ್ರ ನಿಂದಿರ್ಬೋದಿತ್ತಲ್ಲ? ಬೇಡ ಮೇಡಮ್, ಅವ್ರು ಏನು ಕೆಲಸ ಮಾಡಿಲ್ಲ. ಇನ್ಫ್ರಾಸ್ಟ್ರಕ್ಚರ್ MP ಏನು ಕೆಲಸ ಮಾಡಿದ್ರೆ ಅದನ್ನು ಕೇಳ್ತಾ ಇದ್ದೀನಿ ಮೇಡಮ್ ನಾನು. ಈಗ ಹರಪನಹಳ್ಳಿ ರೋಡ್ MP ಮಾಡ್ಬೋದಾಗಿತ್ತು, ಎಷ್ಟು ವರ್ಷದಿಂದ ಹಂಗೆ ಬಿದ್ದಿದೆ ಗೊತ್ತರ ಅದು. ಅಪ್ ಟು ಹೊಸಪೇಟೆಯಿಂದ ಅಪ್ ಟು ರಾಯಚೂರಿಂದ ಬರೋ ಗಾಡಿಗಳೆಲ್ಲ ಕೆಲಸ ಮಾಡಿಲ್ಲ ಅಂತೀರಿ, ಬಟ್ ನೀವು ಓಟ್ ಅವ್ರಿಗೆ ಹಾಕ್ತಂತಿರಲ್ಲ. ನಾನು BJP ಮೇಡಮ್, BJP ಪಕ್ಕ BJP. ಪಕ್ಷ ನೋಡಕತ್ತೀರೋ ಮನುಷ್ಯರು ಮನುಷ್ಯ ಮೇಡಮ್, BJP ಮೋದಿ ಮೇಡಮ್. ಮೋದಿ ಬಂದ್ರೆ ಮೇಡಮ್ ದೇಶ ಉಳಿತೈತೆ ಮೇಡಮ್, ಇಲ್ಲ ಅಂತಂದ್ರೆ ಈ ಕಡೆ ಅರ್ಧ ಭಾಗ, ಈ ಕಡೆ ಅರ್ಧ ಭಾಗ, ಈ ಕಡೆ ಅರ್ಧ ಭಾಗ ಎಲ್ಲ ಹೋಗುತ್ತೆ. ಜೈ ಮೋದಿ. ಈ ಸರಿ ಇಲೆಕ್ಷನ್ಗೆ ಯಾವ ಪಕ್ಷದ ಜಾಸ್ತಿ ಇಲ್ಲಿ ಇದನ್ನೈತಿ? ನೀವು ಇಲ್ಲಿ ಮಾತಾಡ್ತಿರೋ ನಾವು ಹೋಲಿ ಹೇಳ್ರಿ ಮೇಡಮ್. ಆಯ್ತು, ನೀವು ಹೇಳ್ರಿ, ನನಗೆ ನಾ ಹೇಳಿಲ್ಲ, ನೀವೇ ಹೇಳ್ರಿ ಮೇಡಮ್. ಎರಡು ಪಕ್ಷದವರು ಅಭ್ಯರ್ಥಿ ನೋಡಿಲ್ಲ ಮೇಡಮ್ ನಾವು, ಹಂಗಾಗಿ ನೋಟಕ್ಕೆ ಅವ್ರು MP ಅವ್ರು ಇದ್ರು, ಮಿನಿಸ್ಟರ್ ಇದ್ರು, ಅವ್ರನ್ನ ನೋಡಿರಲ್ಲ? MP ಮಿನಿಸ್ಟರ್ ನೋಡಿದೀವಿ ಮೇಡಮ್. ಮತ್ತೆ ಅವ್ರು ನೋಡಿರ ಇದ್ ಮಾಡ್ರಲ್ಲ? ಅವ್ರು ನೋಡಿದ್ರೆ ಅವ್ರು ನಿಂತಿಲ್ಲಲ್ಲ ಮೇಡಮ್. ಅವ್ರ ವೈಫ್ ಅದಾರ, ನೀವೇನಂದ್ರೆ ನಿಮ್ ಹೆಂಡತಿ ಹಿಂಗ ಬೇಡ ಮೇಡಮ್, ನಮಗೆ ನಾವು ಅದಕ್ಕೆ ನೋಟಕ್ಕೆ ಕೂತೀವಿ. ಅವ್ರ ಇಷ್ಟ ಇಲ್ಲ ಅಂದ್ರೆ ಅವ್ರ ವೈಫ್ಗಳು ಬರಬಾರ್ದು ಮೇಡಮ್. ಬರಬಾರ್ದು ಅನ್ನೋಕ್ಕಿಂತ ಅವ್ರು ನಮಗೆ ಇಷ್ಟ ಇಲ್ಲಲ್ಲ. ಈಗ ಆಲ್ರೆಡಿ ಟಿಕೆಟ್ಸ್ ಕೊಟ್ಟಾರ, ನಮಗೆ ಇಷ್ಟ ಇಲ್ಲಲ್ಲ ಮೇಡಮ್. ಸೊ ಅದಕ್ಕೆ ನಿಮಗೆ ಇಬ್ರು ಬೇಡ ಅಂತೇಳಿ ನಾವು ವಿನಯ್ ಕುಮಾರ್ ಬೀಚ್ ಅವ್ರು ನಿಂತ್ಕೊಂಡ್ರೆ ಆಗ್ತೀವಿ, ಇಲ್ಲಾಂದ್ರೆ ನೋಟಕ್ಕೆ ಗೊತ್ತೀವಿ ಮೇಡಮ್. ಅವರು ಕಾಂಗ್ರೆಸ್ಸಿಂದ ಇಷ್ಟು ದಿನ ಮಾಡಿದ್ರು ಮೇಡಮ್, ಇವಾಗೇನೋ ಇದನ್ನ ಪಕ್ಷೇತರವಾಗಿ ನಿಲ್ತಿದ್ದಾರಂತೆ. ಆದರೆ ಅವ್ರಿಗೆ ಆಗ್ತೀವಿ, ಇಲ್ಲಾಂದ್ರೆ ಇದಕ್ಕೆ ಆಗ್ತೀವಿ ಮೇಡಮ್, ನೋಟಕ್ಕೆ ಆಗ್ತೀವಿ. ಮೋದಿ ಪಕ್ಕ ಹಿಂದೂಗಳಿಗೆ ಯಾಕೆ ಎಲ್ಲರಿಗೂ ಮಾಡ್ಯಾರ 3 ತಲಾಖ ಏನೇನಂತಂದ್ರೆ ಮೋದಿ ಅವ್ರು ಎಲ್ಲಾರು ಸಂಬಂಧ ತಂದಾರ. ನಾವು ಸಿದ್ದರಾಮಯ್ಯನ ಥರ ಮುಲ್ಲಾ ಸಾಬ್ರಿಗೆ ಓಟ್ ಹಾಕಲ್ಲ ಮೇಡಮ್ ಅವರೇ, ಮೋದಿ ನೋಡೇ ಓಟ್ ಹಾಕಲ್ಲ. ಸಿದ್ದರಾಮಯ್ಯ ಐತಲ್ಲ ಓನ್ಲಿ ಫಾರ್ ಕಾಂಗ್ರೆಸ್ ಪಕ್ಷ ಐತಲ್ಲ,
ಬೇರೆ ಐತಲ್ಲ ಎಲ್ಲ ಮುಸ್ಲಿಮ್ಸ್ಗೆ ಎಲ್ಲ ಸಪೋರ್ಟ್ ಮಾಡ್ತಾರೆ. ಅಂತೀರಿ ನೀವು ಏನು ಹಿಂದೂಗಳಿಗೆ ಏನು ಮಾಡಿದ್ರೆ ಹೇಳ್ರಿ ಮೇಡಮ್ ಅವ್ರೆ? ಸಿದ್ದರಾಮಯ್ಯ ಅವರು ನೀ ಮುಸ್ಲಿಂ ಅದಿ ನಿನಗೆ 2,000 ರೂಪಾಯಿ ಕೊಡ್ತೀನಿ, ಹಿಂದೂ ನಿಂಗೆ ಕೊಡಲ್ಲ ಹಂಗಿಲ್ಲಲ್ಲ, ಜನರಲ್ ನಂದು BPL ಕಾರ್ಡ್ ಮೇಡಮ್ ಅವ್ರೆ, ನಾನು ಟ್ಯಾಕ್ಸಿ ಡ್ರೈವರ್. 2,000 ರೂಪಾಯಿ ನಮ್ಮ ಮನೆ ಬಾಗಿಲು ಬಂದು ಇಲ್ಲ. ನನಗೆ ಅವರು ಫ್ರೀ ಮಾಡಿದಾಗಿಂದ ನನ್ನ ದುಡಿಮೆನೂ ಲಾಸ್ ಆಗಿದೆ. ಯಾಕ್ರಿ? ಬಸ್ ಫ್ರೀ ಹೆಣ್ಮಕ್ಳೆಲ್ಲ ಬಸ್ಸಿಗೆ ಅಡ್ಡಾಡಿದ್ರೆ ನಮ್ಮಂತ ಡ್ರೈವರ್ಗಳು ಇಲ್ಲಿ ಹೋಗ್ಬೇಕು ಹೇಳ್ರಿ. ಅದಕ್ಕೆ ಇಲ್ಲಿ ನಿಮ್ಮ ಪ್ರಕಾರ ದಾವಣಗೆರೆಗೆ ಯಾರು ಆರಿಸಿ ಬರ್ಬೇಕು? ಮೇಡಮ್ ದಾವಣಗೆರೆಗೆ BJP ಕ್ಯಾಂಡಿಡೇಟ್ ಇದುವರೆಗೂ ನಾವು ಮಕ ಪರೀಕ್ಷೆ ನೋಡೇ ಇಲ್ಲ ಮೇಡಮ್ ಅವ್ರನ್ನ. ಇನ್ನು ಇವ್ರನ್ನ SS ಮಲ್ಲಿಕಾರ್ಜುನ್ ಮೇಡಮ್ ಅವ್ರು ಮಕ ನೋಡಿದೀವಿ. ಬಟ್ ಆದ್ರೂ ನಾವು BJPಗೆ ಮೋದಿ ನೋಡೇ ಓಟ್ ಹಾಕೋದು ಮೇಡಮ್ ಅವ್ರೆ. ಮಾಡ್ಬೇಕು ಮೇಡಮ್, ಕೊಟ್ಟು ನೋಡಬಾರ್ದು, ಚಾನ್ಸ್ ಬೇಡ ಮೇಡಮ್. ಇಷ್ಟು 70 ವರ್ಷ 74 ವರ್ಷ ಮಾಡಿದ ಆಡಳಿತ ಅವ್ರೇನು ಚಾನ್ಸ್ ಬೇಡ ನಮಗೆ. ಅಟ್ಲೀಸ್ಟ್ ನಾವು ಸರ್ವೈವಲ್ ಇದೀವಿ ಬೇರೆ ಕಂಟ್ರಿ ಹೋಲಿಸಿದ್ರೆ, ಹಂಗಾಗಿ ನಾವು ಮೋದಿಗೆ ಓಟ್. ದಾವಣಗೆರೆ ಅಂದ ಕೂಡಲೇ ನೆನಪಾಗೋದು ಬೆಣ್ಣೆ ದೋಸೆ. ಬರ್ರಿ ಇಲ್ಲೆಲ್ಲರೂ ನಾಷ್ಟ ಮಾಡಕ್ ಭಾಳ ಮಂದಿ ಬಂದಾರ, ಮಂದಿನ ಮಾತಾಡಿಸಿ ಕೇಳೋಣಂತ ಅವ್ರ ಅಭಿಪ್ರಾಯ ಏನೈತಂತ. ಲೋಕಸಭೆ ಎಲೆಕ್ಷನ್ ಬರತೈತ್ರಿ ಸರ್. ಸೊ ಅದಕ್ಕೆ ನಿಮ್ಮ ಪ್ರಕಾರ ಈಗ MP ವೈಫ್ ಅದಾರ ಮತ್ತು ಮಿನಿಸ್ಟರ್ ವೈಫ್ ಅದಾರ, ಯಾರು ಚಲೋ ಅಂತ ಅನಿಸ್ತೈತ್ರಿ ನಿಮ್ಗೆ? ನಾವು ಮೋದಿ ನೋಡಿ ಓಟ್ ಮಾಡೋದು. ಮೋದಿ ಬೇಡ್ರಿ, ನಮಗೆ ಇಲ್ಲಿದು ಹೇಳ್ರಿ, ಇಲ್ಲಿ ಜನರಲ್ ದಾವಣಗೆರೆದು. GM ಸಿದ್ದೇಶ್ವರ್, ಗಾಯತ್ರಿ ಮೇಡಮ್. ಸೊ ನೀವು ಗಾಯತ್ರಿ ಮೇಡಮ್ ಅವ್ರಿಗೆ ಓಟ್ ಹಾಕೋರು. ಈ ಸರಿ ಪ್ರಧಾನ ಮಂತ್ರಿ ಯಾರಾದ್ರಿ? ಏನು ಸುಖ ಇದೆ, ಸಿದ್ದರಾಮಯ್ಯ ಬಂದ್ಮೇಲೆ ಇನ್ನೂ ದೊಡ್ಡ ಜಾಸ್ತಿ ಆಗ್ತಾ ಇದೆ. ಇಲ್ಲ ಸರ್, 2,000 ರೂಪಾಯಿ ಕೊಟ್ಟಾರ. ಏನು ಕೊಡ್ತಾರೆ? ಎಲ್ಲ ಇಲ್ಲಿ ಕೊಡ್ತಾರೆ, ಅಲ್ಲಿ ಕಿತ್ಕೊತಾ ಇದ್ದಾರೆ. ಇನ್ನೇನು ಮಾಡ್ತಿದ್ದಾರೆ ಅವರು? ವಿಧವಾ ವೇತನ 800 ರೂಪಾಯಿ ಹಾಕ್ತಾರಲ್ಲ, ಅದನ್ನೇ 3 ತಿಂಗಳಾದರೂ ಹಾಕಿಲ್ಲ ಅವರು. ಯಾರು? ಸರ್ಕಾರದಿಂದ ಏನು ಹಾಕಿಲ್ಲ ಅಂದ್ರಿ? 800 ರೂಪಾಯಿ ಹಾಕ್ತಾರೆ ವಿಧವಾ ವೇತನ, ವಿಡೋಸ್ದು. ಅದನ್ನೇ ಹಾಕಿಲ್ಲಮ್ಮ ಅವರು. ನಿಮಗೆ ಅದು 2,000 ರೂಪಾಯಿ ಇದನ್ನ ಯೋಜನೆ ಮಾಡ್ಯಾರಲ್ಲ, ನಿಮಗೆ 1 ತಿಂಗಳು ಬಂದರೆ 1 ತಿಂಗಳು ಬಂದಿಲ್ಲ. ಅದರ ಒಟ್ಟು ಬಂದೈತೆ ನಿಮಗೆ? ಒಟ್ಟು ಒಂದ್ಸಲ ಬಂದೈತೆ. ಮತ್ತು ಬಸ್ ಫ್ರೀ ಐತಲ್ರಿ? ನಾವು ಒಂದು ದಿವಸನೂ ಹೋಗಿಲ್ಲ, ನಾವು ಇಲ್ಲಿ ಕೆಲಸ ಮಾಡ್ತಿರ್ತೀವಿ ನೋಡ್ರಿ. ಅಲ್ಲ, ಇದರಿಂದ ಬಸ್ ರೂಟು ಎಲ್ಲಿಗೂ ನಮ್ಗೆ ಅನುಕೂಲ ಆಗಲ್ಲ. ಆಟೋಕ್ಕೆ ಹೋಗ್ಬೇಕು, ಆಟೋಕ್ಕೆ ಬರ್ಬೇಕು. ನಿಟುವಳ್ಳಿಯಿಂದ ಇಲ್ಲಿಗೆ ಬಸ್ಸಿಂದ ಅನುಕೂಲ ಇಲ್ಲ ನಮಗೆ. ಅದಕ್ಕೆ ನಿಮ್ಮ ಪ್ರಕಾರ ಈ ಸರಿ ಇಲೆಕ್ಷನಿಗೆ ಯಾರು ಬಂದ್ರೆ ಚಲೋ ರೀ? ಅಲ್ಲ, ಯಾರು ಬಂದ್ರೂ ಹೆಲ್ಪ್ ಮಾಡೋ ಅಂತ ಇರ್ಬೇಕಲ್ರಿ. ನಮಗೆ ಯಾರು ಹೆಲ್ಪ್ ಮಾಡ್ತಾರೆ ಅಂತ ನಾವು ಗೆಸ್ ಮಾಡೋಕ್ಕಾಗಲ್ಲ. ಯಾರು ನಿಮಗೆ ಕೆಲಸ ಮಾಡ್ಯಾರ ಅನಿಸ್ತೈತಿ? ಆ್ಯಕ್ಚುಲಿ ಇದು ಲೋಕಸಭೆ ಆಗಿರೋದ್ರಿಂದ ನಾವು BJPಗೆ ಮೋದಿಗೆ ಸಪೋರ್ಟ್ ಮಾಡಬೇಕು ಅಂತ. ಸೊ ಹಾಗಾಗಿ BJPಗೆ ಲೋಕಸಭೆ ಆಯ್ತು BJP ಅಂತಿರೋ, ಇನ್ ಜನರಲ್ ವೋಟಿಂಗ್ ನೋಡಿದ್ರು ಲೋಕಸಭೆ ಇರೋದ್ರಿಂದ BJP ಅಂತ ಹೇಳ್ತಾ ಇದ್ದೀವಿ. ಮತ್ತು ಮಿನಿಸ್ಟರ್ಸಿಗೆ ಬಂದರೆ ನಾವು ದಾವಣಗೆರೆ ಕಾಂಗ್ರೆಸ್ಸೇ. ಸೊ ಇಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ತುಂಬ ಮಾಡಿದ್ದಾರೆ ದಾವಣಗೆರೆಗೆ. ಸೊ ಹಾಗಾಗಿ ಮಿನಿಸ್ಟರ್ಸಿಗೆ ಬಂದರೆ ನಾವು ನೋಡ್ರಿ, ದಾವಣಗೆರೆ ಇಷ್ಟು ಚಲೋ ಕೆಲಸ ಮಾಡ್ಯಾರ. ಹೌದು, ಯಾಕೆ ಮತ್ತೆ ಬಟ್ ನ್ಯಾಷನಲ್ಲು ನೋಡಬೇಕಲ್ವಾ ನಾವು. ಸೊ ಆಲ್ ಓವರ್ ಇವಾಗ ನಾವು ಬೇರೆ ಇದು ಮೀನ್ಸ್ ಮಿನಿಸ್ಟ್ರನ್ನ ನೋಡಿಬಿಟ್ಟು ಮತ್ತೆ ಅದು ಮೋದಿಗೆ ಎಫೆಕ್ಟ್ ಆಗಬಾರ್ದು ಅನ್ನೋದೊಂದೇ ಕಾರಣ ನಮ್ಮದು. ನಾವೀಗ ದುರ್ಗಾಂಬಿಕಾ ದೇವಿ ದಾವಣಗೆರೆಗೆ ಬಂದೀವಿ. ಬರ್ರಿ ಇಲ್ಲಿ ಮಾತಾಡ್ಸು. ನನ್ನ ತಂಪಿ ಕುಂತಾರ ಆರಾಮ ಕಾಕಾಗಳು. ನಿಮ್ಮ ಪ್ರಕಾರ ಯಾವ ಪಕ್ಷದವ್ರು ಇಲ್ಲಿ ದಾವಣಗೆರೆಗೆ ಆರಿಸಿ ಬಂದ್ರೆ ಚಲೋ? ನಮಗೆ ಡಾಕ್ಟರ್ SS ಮಲ್ಲಿಕಾರ್ಜುನ ಅವರು, ಡಾಕ್ಟರ್ ಪ್ರಭಾ ಅವರು ಇಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಭಾಳ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ ಅವರು ಲಕ್ಷಾನು ಗಂಟೆ ಲೀಡ್ನಲ್ಲಿ ಬಂದ್ರೂ ಬಂದೇ ಬರ್ತಾರ. ನಮಗೆ ಭಾಳ ಸಂತೋಷ. ಈಗ ನಮಗೆ ನಮ್ಮ ಅನಿಸಿಕೆ ಪ್ರಕಾರ ಇಲ್ಲಿ ನಡೆದಿರ್ತಕ್ಕಂಥ ಕೆಲಸಗಳು ಅಭಿವೃದ್ಧಿಗಳು ನೋಡಿದರೆ SS ಮಲ್ಲಿಕಾರ್ಜುನ ಅವರು ಭಾಳ ನೀಟಾಗಿ ಕೆಲಸ ಮಾಡ್ತಾರೆ. ಮನಸ್ಪೂರ್ವಕವಾಗಿ ದಾವಣಗೆರೆ ಪ್ರಭಾ ಮಲ್ಲಿಕಾರ್ಜುನ ಅವ್ರು ಗೆದ್ದರೆ ದಾವಣಗೆರೆ ಮೋದಿ ಹಂಗೆ ನಮ್ಮ SS ಮಲ್ಲಿಕಾರ್ಜುನ ದಾವಣಗೆರೆ ಮೋದಿ. ಅಂದ್ರೆ ನೀವು ಮನುಷ್ಯರ್ ನೋಡಿ ಓಟ್ ಹಾಕತ್ತೀರಿ? ಇದಕ್ಕೆ ಅಲ್ಲ, ಕೆಲಸ ಮಾಡೋರು ಅಂತಾರೆ. ಇಷ್ಟೊತ್ತಾಗ ಕೆಲಸ ಹೇಳಿ ಮನುಷ್ಯರು ಹೇಳಿ ಅದು ಮೂಲಭೂತವಾಗಿ. ನಿಮ್ಮ ಪ್ರಕಾರ ಇಲ್ಲಿ ದಾವಣಗೆರೆಗೆ ಯಾವ ಪಕ್ಷದವ್ರು ಆರಿಸಿ ಬಂದ್ರೆ ಚಲೋ? ನಾವು ಕಾಂಗ್ರೆಸ್ಸಿಂದ ಯಾರು? SS ಮಲ್ಲಿಕಾರ್ಜುನ ಮನೆಯವರು. ಪ್ರಭಾ ಮಲ್ಲಿಕಾರ್ಜುನ್ ಅವ್ರು ನಿಂತಾರಿ, ಅವ್ರು ಆರಿಸಿ ಬರ್ಬೇಕಂತ. ಮತ್ತು ಪ್ರಧಾನ ಮಂತ್ರಿ ಯಾರು ಆಗ್ಬೇಕ್ರಿ? ಪ್ರಧಾನ ಮಂತ್ರಿ ರಾಹುಲ್ ಗಾಂಧಿ. ಫ್ರೀ ಬಸ್ ಬೇಡ, ರೊಕ್ಕ ಕೊಡೋದು ಬೇಡ, ಒಂದು ಸ್ವಲ್ಪ ಎದ್ರಾಗಾರ ಬೇರೆದ್ರ ಫ್ರೀ ಮಾಡ್ಬೇಕಿತ್ತು ಅನಿಸ್ತೈತ್ರಿ. ಏನಿಲ್ಲ, ಕರೆಂಟ್ ಕೊಟ್ಟಾರಲ್ಲ ನಮಗೆ, ಸಾಕಲ್ಲ. ಕರೆಂಟ್ ಬಿಲ್ ನಾವಲ್ರಿ ಕಟ್ಟೋದು, ಮತ್ತೆ ಹಂಗ ಫ್ರೀ ಮಾಡಿಕೊಟ್ರಲ್ಲ, ಮತ್ತಿನ್ನೇನೈತಿ ನೋಡಿ. ಇದು 24ನೇ ಇಸ್ವಿಗೆ ಒಂದು ಏನು ಲೋಕಸಭಾ ಚುನಾವಣೆ ನಡೀತದೋ, ಇವತ್ತು ಏನು 3 ರಾಜಕೀಯ ಪಕ್ಷಗಳದವ, ಇವರಿಂದ ಏನು
ಕೈಗಾರಿಕಾ ಕಾರ್ಮಿಕರಿಗೆ ಏನೂ ಒಳ್ಳೆಯದಾಗಿಲ್ಲ, ಇವತ್ತು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೆ ಕೇಂದ್ರ ಕಾರ್ಮಿಕ ಮಂತ್ರಿಯಾಗಿದ್ದರು. ಅವರು ಒಬ್ಬ ಮಿಲ್ನಾಗ, ಟೆಕ್ಸ್ಟೈಲ್ ಮಿಲ್ನಾಗ ಕೆಲಸ ಮಾಡ್ತಾಯಿದ್ರು. ಅವ್ರಿಗೋಗಿ ನಾವು ಒಬ್ಬ MLA 5 ವರ್ಷ MP MLA ಆಗ್ಬಿಟ್ರೆ ಕೋಟಿಗಂಟ್ಲೆ ಬಂದಿರ್ತೈತಿ, ಅವ್ರಿಗೆ ಪೆನ್ಷನ್ 50,000 ರೂಪಾಯಿಗೆ ಸಿಗ್ತೈತಿ. ನಾವು ಒಬ್ಬ ಕಾರ್ಮಿಕನಾಗಿ ನನಗೆ ಪೆನ್ಷನ್ ಎಷ್ಟು ಸಿಗುತ್ತೆ ಅಂದರೆ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಿ, 835 ರೂಪಾಯಿ ಪೆನ್ಷನ್ ಬರ್ತೈತಿ. ಪ್ರಾವಿಡೆಂಟ್ ಫಂಡ್ EPF ಪೆನ್ಷನ್ನು ಬರ್ತೈತಿ. ಇದನ್ನು ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಕಾರ್ಮಿಕ ಮಂತ್ರಿ ಆದಾಗ ದಾವಣಗೆರೆ ESC ಹಾಸ್ಪಿಟ್ಲು ಉದ್ಘಾಟನೆ ಬಂದಿದ್ರು, ಅವಾಗ ಹೋಗಿ ಕೇಳಿದರೆ ಬೇರೆ ದುಡ್ಡನ್ನ ಕೊಡ್ಬೇಕಾ ಅಂತಾರೆ. ಲೋಕಸಭೆ ಎಲೆಕ್ಷನ್ಗೆ ಯಾರು ಆರಿಸ್ ಬಂದ್ರ ನಿಮಗೆ ಚಲೋ ರೀ? ನೋಡಮ್ಮ, ಇವರೆಲ್ಲರನ್ನು ಯಾರನ್ನೂ ನಂಬಕ್ ಆಗ್ತಾ ಇಲ್ಲ. ಬಟ್ ಆದ್ರೆ ನಮ್ಮ ದೇಶದ ಭದ್ರತೆ ಮತ್ತು ಸುರಕ್ಷೆಯಿಂದ ಮೋದಿ ಬರ್ಬೇಕು. ಇಲ್ಲೇ ರೀ ದಾವಣಗೆರೆಗೆ ನಮ್ಮ ವೀರಶೈವ ಸಮಾಜದ ಅಧ್ಯಕ್ಷರ ಸೊಸಿ ಅದು. ಅವ್ರು ನಾವು ಏನೇ ಇರಲಿ ಪ್ರಭಾ ಮಲ್ಲಿಕಾರ್ಜುನ್ಗೆ ಗೆಲ್ಲಿಸ್ಬೇಕು ಅಂತೀವಿ. ದರ್ಶನ್ ಅಗರ್ಬತ್ತೀಸ್ ಅವ್ರ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಹ್ಯಾಂಪರ್. ಸ್ಮೈಲ್ ಅಲ್ಲಿ ನೋಡ್ರಿ ಇಲ್ಲಿ. ಇಲ್ಲೊಂದು ಸಿಟಿ ಬಸ್ ಐತಿ, ಬರ್ರಿ ಸಿಟಿ ಬಸ್ ಹತ್ತಿ ಮಂದಿ ಮಾತು ಕೇಳೋಣಂತ. ಲೋಕಸಭೆ ಎಲೆಕ್ಷನ್ ನಿಮ್ಮ ಪ್ರಕಾರ ಯಾರು ಆರಿಸಿ ಬಂದ್ರೆ ಚಲೋ ರೀ? ಇಲ್ಲಿ ಈಗ ಯಾರು ಬಂದ್ರೆ ಇನ್ನೂ ಚಂದ ರೀ. ಈಗ ಯಾರು ಇದು ಮಾಡಿದಾರೆ? ಕಾಂಗ್ರೆಸ್ ಬಿಜೆಪಿ ರೀ? ಕಾಂಗ್ರೆಸ್ ಬಿಜೆಪಿ ರೀ? ಯಾವ್ದ್ರಿ? ಬಿಜೆಪಿ ಬಂದ್ರೆ ಪಾಡ ಬಿಜೆಪಿ ರೀ? ಬಿಜೆಪಿಯಿಂದ ಯಾರು ರೀ? ಯಾರು ಬಂದ್ರೆ ನಮಗೇನು ಸಂತೋಷ ರೀ. ಇದು ತೋರಿಸಿದ್ದು ಯಾವ್ದು ಬಂದ್ರೆ ಒಳ್ಳೇದ್ರಿ ನಮ್ಗೆ. ಗಾಯತ್ರಿ ಸಿದ್ದೇಶ್ವರ ಅದಾರಿ, ಪ್ರಭಾ ಮಲ್ಲಿಕಾರ್ಜುನ್ ಅದಾರಿ, ಯಾರು ಬಂದ್ರೆ ಚಲೋ ರೀ? ನೋಡ್ರಿ, ನಮ್ಗೆ ಯಾರು ಒಬ್ಬರು ಚೆನ್ನಾಗಿ ಮಾಡಿದ್ರೆ ಸಾಕು ನಮ್ಮ ಬಡವ್ರ ಬಗ್ರಿಗೆ. ನಿಮಗೆ ಯಾರು ಮಾಡ್ಯಾರ ಅನಿಸ್ತೈತ್ರಿ? ಇಬ್ರು ಆಡ್ಯಾರ, ಇಬ್ರು ಮಾಡಿದಾರ. ಯಾರು ಮಾಡಿದಾರ ನಮ್ಗೇನು ಗೊತ್ತಿಲ್ಲ ಸರ್. ನಿಮ್ಗೆ ಹೆಂಗ್ ಖುಷಿ ಐತ್ರಿ? ಹೆಂಗೈತ್ರಿ 2005? ಖುಷಿನೂ ಇದೆ, ಹೇಳ್ತಾರೆ ಅದೇನು ಅನುಕೂಲನೂ ಇದೆ ಅನನುಕೂಲನೂ ಇದೆ. ಎಲ್ಲ ನಮ್ಮಲ್ಲೇ ಇದೆ. ಲೇಡೀಸ್ ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಲೇಡೀಸ್ಗೆ ಫ್ರೀ ಅಂದ್ಬಿಟ್ಟು ನಾವೇ ಗಲಾಟೆ ಅದೆಲ್ಲ ಮಾಡ್ತಿದ್ರೆ ಜೆಂಟ್ಸಿಗೆ ತೊಂದರೆ ಆಗುತ್ತೆ. ನಮ್ಮಂಗೆ ಅವರು ಜರ್ನಿ ಮಾಡ್ತಾ ಇರ್ತಾರೆ ತಾನೆ. ಲೋಕಸಭೆ ಎಲೆಕ್ಷನ್ಗೆ ನಿಮ್ಮ ಪ್ರಕಾರ ಇಲ್ಲಿ ದಾವಣಗೆರೆಗೆ ಯಾವ ಪಕ್ಷ ಆರಿಸಿ ಬಂದ್ರೆ ಚಲೋ? ಬಿಜೆಪಿ, ಕಾಂಗ್ರೆಸ್? ಒಟ್ನ ಬಡಗರಿಗೆ ಯಾರು ಅನುಕೂಲ ಮಾಡ್ತಾರೋ ಅವ್ರು ಬಂದು ಯಾರು ಮಾಡ್ಯಾರ ಅನಿಸ್ತೈತ್ರಿ ಇಷ್ಟು ದಿವಸ? ಈಗ ಸಿದ್ದರಾಮಯ್ಯರು ಕೆಲವರು ಬಡವರಿಗೆ ಅನುಕೂಲ ಮಾಡಿದ್ದಾರೆ. ಹಂಗಂತ ಮೋದಿನೂ ದೂರಕಾಲ, ಸಿದ್ದರಾಮಯ್ಯರೂ ದೂರಕಾಲ. ನಾವು ಬಿಜೆಪಿಗೆ ಹಾಕಿದ್ವಿ ರೀ. ಈ ಸರಿ ರೀ? ಈ ಸರಿ ಯಾವ್ದಕ್ಕಾದ್ರೂ ಹಾಕ್ಬೇಕು ಅನ್ಸ್ತದೆ. ಬಿಜೆಪಿ ಅದೆಲ್ಲ ಎಷ್ಟು ದಿನ ಇರ್ತತ್ರಿ? ಒಂದು ಸ್ವಲ್ಪ ದಿನ ಇರ್ತತ್ರಿ. ಯಾವ್ದು ಅದು ಅವ್ರದ್ದು ಬಂದ್ರು ಸೀಟಲ್ಲ, ಇವ್ರು ಬಂದ್ರು ಸೀಟ್ ಅಲ್ರಿ. ನಮಗೆ ಎರಡು ಓಕೆನೆ. ಬಟ್ ಆದ್ರೆ ಈ ಸರಿ ಯಾರು ಬಂದ್ರೆ ಚಲೋ ರೀ? ಅಲ್ಲ, ಇವ್ ಬಿಜೆಪಿ ಬಂದ್ರೆ ಚಲೋ ಅನಿಸ್ತತ್ರಿ. ಇಲ್ಲಿ ಇದಕ್ಕೆ MP ಯಾರು ಆಗ್ಬೇಕ್ರಿ? ದಾವಣಗೆರೆಗೆ ಯಾರು ಆರಿಸಿ ಬರ್ಬೇಕು? ಬಿಜೆಪಿ ಬರ್ಬೇಕ್ರಿ. ಬಿಜೆಪಿ ರೀ. ದರ್ಶನ್ ಅಗರ್ಬತ್ತೀಸ್ ವತಿಯಿಂದ ನಿಮ್ಗೊಂದು ಗಿಫ್ಟ್ ಹ್ಯಾಂಪರ್ ರೀ. ಸರಿ, ಬಸ್ ಫ್ರೀ ಮಾಡ್ಯಾರಲ್ರಿ, ಏನಂತೀರಿ? ಬಸ್ ಫ್ರೀ ಮಾಡೋದು ತಡೆಗಿಲ್ರಿ. ನಮಗೆ ಸಿಲಿಂಡ್ರ್ ಬಿಡಬೇಕು, ಆಮೇಲೆ ಇದು ಸಂಬಳ ಬರೋಂಗೆ ಆಗ್ಬೇಕು. ಈ ರೇಷನ್ ಕೊಡ್ತಾರಲ್ಲ, ರೇಷನ್ ಏನು ಕೊಡಲ್ಲ. 5 kg ಅಕ್ಕಿ ಕೊಡ್ತಾರೆ. ನಮ್ಮ ಜೀವನಕ್ಕೆ ಆಗ್ತದ 5 kg ಅಕ್ಕಿ? 2,000 ರೂಪಾಯಿ ಬರುತ್ತಲ್ರಿ? ಎಲ್ಲಿ ಬಂದಿಲ್ಲ ನಮ್ಗೆ, 1 ರೂಪಾಯಿ ಬಂದಿಲ್ಲ. 2,000 ರೂಪಾಯಿ. ಮತ್ತು ಕರೆಂಟ್ ಫ್ರೀ ರೀ? ಕರೆಂಟ್ ಒಂದು ಬರಲ್ಲ, ಅದು ಬರ್ತದೆ. ಅದು 50 ರೂಪಾಯಿ ಬರುತ್ತೆ. ಹೌದು, ಅದು 50 ರೂಪಾಯಿ ಕಟ್ತೀವಿ. ಮೋದಿನ ರಾಹುಲ್ ಗಾಂಧಿರೇ? ಮೋದಿ ರಾಹುಲ್ ಗಾಂಧಿ ಬರ್ಬೇಕು. ಮೋದಿ ಬೇಡ. ಮೋದಿಲಿಂದ ಏನು ಉಪಯೋಗ ಇಲ್ಲ ನಮಗೆ. ಆಗಿಲ್ಲ. ನಿಮಗೆ ಕರೆ ಅನಿಸ್ತೈತೇನ್ರಿ? ಅವರು ಅಮ್ಮಾರು ಹೇಳಿದ್ರು ಯಾವ ಪಕ್ಷನಾರ ಬಂದ್ರು ಬಡವ್ರಿಗೆ ಒಳ್ಳೇದು ಮಾಡೋದೇ ಬರೋದು. ಬಡವ್ರು ಯಾರು ಮಾಡ್ಯಾರ ಅಂತ ಅನಿಸ್ತೈತ್ರಿ ನಿಮ್ಗೆ? ನಮಗೆ ಇದುವರೆಗೆ ಯಾರು ಮಾಡ್ಯಾರ ಅಂತ ನಮ್ಗೆ ಗೊತ್ತಿಲ್ಲ. ಹಂಗಾದ್ರೆ ನೀವು ಈ ಸರಿ ಓಟ್ ಯಾರಿಗೆ ಹಾಕ್ತೀರಿ? ನಾವು ನಮ್ಗೆ ಯಾವ್ದು ಭರವಸೆ ಇರುತ್ತೋ ಅದಕ್ಕೆ. ಯಾರಿಗೆ ಐತ್ರಿ ನಿಮ್ಗೆ? ನಾವು ಹಾಕಬೇಕಾ ನಾವು ಯೋಚನೆ ಮಾಡ್ತೀವಿ. ಪ್ರಧಾನಮಂತ್ರಿ ಯಾರು? ಈಗಾಗಲೇ ಮೇಡಮ್ ಅವರೇ ನರೇಂದ್ರ ಮೋದಿ ಅವರು 2 ಬಾರಿ ಆಗಿದ್ದಾರೆ. ಹೊಸಬರಿಗೆ ಅವಕಾಶ ಕೊಡ್ಲಿ. 70 ವರ್ಷ ಇದ್ರಲ್ರಿ? 70 ವರ್ಷ ಇದ್ದಾಗ ಮೇಡಮ್ ಅವರೇ ಈಗ ನಾವು ಪಕ್ಷದ ಪರವಾಗಿ ಮಾತಾಡೋದು ಬೇಡ. ಯಾಕೆ ಅಂತ ಹೇಳಿದ್ರೆ ಇಂದಿನಿಂದ ನಮಗೆ SC STಗಳಿಗೆ ಸ್ಕೀಮ್ ತಂದವ್ರು ಯಾರು? ಉಚಿತ ಶಿಕ್ಷಣ ತಂದವ್ರು ಯಾರು? ಕೆರೆ ಕಟ್ಟೆಗಳ ಡ್ಯಾಮ್ಗಳನ್ನು ಕಟ್ಟಿಸ್ತವ್ರು ಯಾರು? ಅಲ್ವಾ ಮೇಡಮ್ ಅವರೇ? ಪ್ರತಿಯೊಂದು ಫಸ್ಟಿಂದ ನಾವು ಪಕ್ಷ ಅಂತ ಬೇಡ. ನರೇಂದ್ರ ಮೋದಿ ಅವರು ಈಗಾಗಲೇ 2 ಸರಿ ಆಗಿದ್ದಾರೆ. ಬೇರೆಯವ್ರಿಗೆ ಅವಕಾಶ ಕೊಡಿ. ನಾವು ಪಕ್ಷ ಅದೇ ಪಕ್ಷ, ಕಾಂಗ್ರೆಸ್ BJP ಅಂತ ಏನು ಮುಖ್ಯ ಅಲ್ಲ. ಇದು ಮೋದಿ ಅವ್ರ ಬದಲಿ ಯೋಗಿ ಅವ್ರು ಬರ್ಬೇಕು. ಯಾರು ಬರಲಿ ರೀ ಮೇಡಮ್. ಈಗ ಬಸ್ ಟಿಕೆಟ್ ಫ್ರೀ ಐತಲ್ರಿ, ಏನಂತೀರಿ?
ಏನಂತ ಇರೋ ತನಕ ಓಡಾಡ್ತಾವಮ್ಮ ಇದು ಇಲ್ಲಿ ಕಾಲ್ಕ ಕೊಟ್ಟು ಓಡಾಡ್ತಾವ ಇಷ್ಟು ದಿನ ಕೊಟ್ಟು ಓಡಾಡೇ ಅಲ್ಲ. ಹೌದು. ಈಗ ನಿಮ್ ಪ್ರಕಾರ ಯಾವ ಪಕ್ಷದವ್ರು ಬಂದ್ರೆ ಚಲೋ? ಯಾವ ಪಕ್ಷದಾರ ಬರ್ಲಿ ಬಡವ್ರ ಮಗಳು ಚೆನ್ನಾಗ ನೋಡ್ಕೊಂಡ್ರ ಸಾಕು. ಯಾರು ನೋಡ್ಯಾರ ಇಷ್ಟ ದಿವ್ಸ ನಿಮಗ ಅಂದ್ರೆ ಅನಸ್ತೈತ್ರಿ? ನೋಡಿದಾರ ಅಂದ್ರ ಏನ್ ಹೇಳಮ್ಮ, ಅವ್ರನ್ನ ಎತ್ತಿಗಟ್ಟೋದು ಇವ್ರನ್ನ ಎತ್ತಿಗಟ್ಟೋದು ನಮ್ಮ ಮನ್ಸಿಗೆ ಎತ್ತಿಗಟ್ಟೋದ್ರಾಗ ಏನು ಇಲ್ಲ. ನಮ್ಮ ಮನ್ಸಿಗೆ ಬಂದದ್ ನಾವು ಹಾಕ್ತೇವೆ. ಅಲ್ರಿ ಮನಸ್ಸಿಗೆ ಬಂದಿದ್ದ ಹಾಕ್ರಿ. ಯಾರು ಕೆಲಸ ಮಾಡ್ಯಾರ ಅಷ್ಟೇ ಕೇಳತ್ತೀನಿ ನಾನು. ಚೆನ್ನಾಗಿ ಕೆಲಸ ಎಲ್ಲರೂ ಮಾಡ್ಯಾರ. ಅವ್ರು ನಾನ್ ಬರ್ಲಿ ಅಂತ ಅವ್ರು ಮಾಡಿದಾರ, ನಾನ್ ಬರ್ಲಿ ಅಂತ ಈಗ ಸಿದ್ದರಾಮಯ್ಯನು ಮಾಡಿದಾರ. ನಿಮಗ್ರಿ ಯಾವ ಪಕ್ಷದವ್ರು ಚಲೋ ಅನ್ಸಿದ್ರಿ ಕೆಲಸ? ಸಿದ್ದರಾಮಯ್ಯ ಸರ್ಕಾರ ಮತ್ತು ಮೇಲೆ ಇದನ್ನ ಯಾರು ಆಗ್ಬೇಕ್ರಿ? ಸಿದ್ದರಾಮಯ್ಯನೇ ಆಗ್ಬೇಕು. ಪ್ರಧಾನ ಮಂತ್ರಿ ರೀ ಅಂತೀರಿ? ರಾಹುಲ್ ಗಾಂಧಿನೋ ಮೋದಿನೋ ರೀ? ರಾಹುಲ್ ಗಾಂಧಿ ಆಗ್ಬೇಕು. ಯಾವ ಪಕ್ಷದವ್ರು ಅಥವಾ ಯಾರು ಕೆಲಸ ಮಾಡಿದವ್ರು ಆರಿಸಿ ಬರ್ಬೇಕಂತ ಆಸೆ ರೀ? ಆರಿಸೋದಂತಲ್ಲ, ಈಗೇನು ಮೇಡಮ್ ಬರ್ತಾರೆ ಎಲೆಕ್ಟ್ ಆಗುತ್ತೆ, ಬಟ್ ತೋರಿಸ್ಕೊಳಕ್ಕೆ ಅಂತ ಸ್ವಲ್ಪ ಮಾಡ್ತಾರೆ. ಅವ್ರವರೆಲ್ಲ ಅವ್ರವ್ರಿಗೆ ದುಡ್ಡು ಮಾಡ್ಕೋತಾರೆ. ಬಡವ್ರಿಗಂತೂ ಯಾರೂ ಏನು ಮಾಡ್ತಿಲ್ಲ. ಈಗ ಬಡವರು ಅನ್ನೋದಕ್ಕಿಂತ ಹೆಚ್ಚಾಗಿ ಮಿಡ್ಲ್ ಕ್ಲಾಸ್ ಮೆಂಬರ್ಸ್ ಭಾಳ ಸಫರ್ ಪಡ್ತಿರೋದು. ಓಕೆ, ಬಡವರು ಅವ್ರವ್ರ ಲೆವೆಲಿಗೆ ಯೋಚನೆ ಮಾಡಿಬಿಡ್ತಾರೆ, ಶ್ರೀಮಂತರು ಚೆನ್ನಾಗಿರ್ತಾರೆ. ಮಿಡ್ಲ್ ಕ್ಲಾಸ್ ಮೆಂಬರ್ಸ್ ಅಲ್ಲೂ ಜೀವನ ಮಾಡೋಕ್ಕಾಗಲ್ಲ, ಇಲ್ಲೂ ಮಾಡೋಕ್ಕಾಗಲ್ಲ. ನಿಮ್ಮ ಪ್ರಕಾರ ಬಡವರಿಗೆ ಯಾರು ಮಾಡ್ಯಾರ? ಯಾರೂ ಮಾಡಿಲ್ಲ ಮೇಡಮ್. ಸುಮ್ಮನೆ ನಮ್ಮ ದುಡ್ಡು ತಗೊಂಡು 2,000 ಅಲ್ಲಿ ಕೊಟ್ಟೆ 2,000 ಇಲ್ಲಿ ಕೊಟ್ಟೆ ಅಂತಾರೆ. ಏನಕ್ಕೆ ಬೇಕ್ರಿ ಅದು ಬಸ್ ಫ್ರೀ? ಪಾಪ ಮಕ್ಳಿಗೆ ಓಡಾಡೋಕ್ಕಾಗಲ್ಲ. ನಾವು ಯಾವಾಗೋ ಒಂದ್ಸರಿ ಬರ್ತೀವಿ, ಬಂದಾಗ ನಿಂತ್ಕೊಂಡೇ ಹೋಗ್ಬೇಕು. ಅವ್ರ ಮನೆ ಮಾರಿ ಅವ್ರ ದುಡ್ಡು ಏನಾರು ಕೊಡ್ತಿದಾರ? ನಮ್ಮದೇ ದುಡ್ಡು ತಾನೇ ಅದು. ಅದನ್ನ ಬೇರೆದಕ್ಕೆ ಯೂಸ್ ಮಾಡ್ಬೋದಲ್ಲ. ಅವ್ರು ಕೊಡ್ಲಿ, ಅವ್ರ ಮನೆ ಮಾರಿ ಅವ್ರ ಆಸ್ತಿ ಮಾಡಿ ಕೊಡ್ಲಿ, ಅವಾಗ ಒಪ್ಕೋತೀವಿ. ಈಗ ನಿಮ್ಮ ಪ್ರಕಾರ ಯಾರು ಚಲೋ ಮಾಡ್ಯಾರ ಅಥವಾ ಯಾರು? ಮೋದಿನೇ ಬರ್ಬೇಕ್ರಿ. ಮೋದಿನ ಯಾಕ್ರಿ? ನಿಮಗೆ ಇವ್ರು ಫ್ರೀ ಮಾಡಿಲ್ಲ ಅಂತ ಮೋದಿ ಬರ್ಬೇಕು? ಹಂಗಲ್ರಿ, ದೇಶಕ್ಕೆ ಒಳ್ಳೇದು ಮಾಡ್ರಿ. ಅವನು ರಾಮ ಮಂದಿರ ಕಟ್ಟಿಸಿದಾರೆ, ಎಲ್ಲದನ್ನ ಒಳ್ಳೊಳ್ಳೆ ವ್ಯಕ್ತಿ ಕೆಲಸ ಮಾಡ್ಯಾರಿ. ರೋಡ್ ಮಾಡ್ಸೇನ್ರಿ ಸಾಕಂಬಿಟ್ಟ. ಎಲ್ಲದನ್ನ ಒಳ್ಳೇದು ಮಾಡ್ಯಾನ್ರಿ. ಹೌದಾ? ಇವರು ಎಲ್ಲ ಎಷ್ಟು ಚಲೋ ಚಲೋ ಏನು ಮಾಡಿದಾರೆ? 70 ವರ್ಷ ಮಾಡಿದ್ರೆ ರಾಜಕೀಯ ಮಾಡಿದಾರೆ ಅವರು. ಇಂದಿರಾ ಗಾಂಧಿ ಕಾಲದಲ್ಲಿ ಏನು ಮಾಡಿದಾರೆ? ಅವ್ರು ಏನು ಮಾಡಿಲ್ಲ. ಇದೊಂದ್ಸತಿ ಮಾಡಿ ನೋಡಿದ್ರೆ ನಾವು ಯಾವಾಗ ಮೋದಿನ ಯಾವಾಗ ಹಿಂದೆ ಹುಟ್ಟಿದ ಸುತ್ತ ಬಿಜೆಪಿನ ಯಾವಾಗ ಇವಾಗ. ಅಂದ್ರೆ ನೀವು ಪಕ್ಷ ನೋಡಿ ಹಾಕ್ತಿರೋ ಏನು ವ್ಯಕ್ತಿ ನೋಡಿ ಹಾಕ್ತಿರೋ? ಅವ್ರು ಹೆಂಗಿರಲಿ, ನಾವು ಬಿಜೆಪಿನ ಯಾವಾಗ ಪಕ್ಷ ನೋಡೋದು. ಪಕ್ಷ ನಮಗೆ ಮೇನ್. ಬಿಜೆಪಿ, ಕಾಂಗ್ರೆಸ್, ಪ್ರಭಾ ಮೇಡಮ್, ಗಾಯತ್ರಿ ಮೇಡಮ್. ಮೇಡಮ್ ನನಗೆ ಕೇಳಿದ್ರೆ ಪ್ರಭಾ ಮೇಡಮ್ ಅವರೇ. ಪ್ರಭಾ ಮೇಡಮ್ ಯಾಕೆ ಅಂತಂದರೆ ಈಗ ಏನಾಗುತ್ತೆ ಅಂತಂದರೆ ನಮ್ಮ MLA ಸಾಹೇಬರು ಮಲ್ಲಣ್ಣವ್ರು ಇದ್ದಾರೆ, ಅಪ್ಪಾಜಿಯವರು SS ಶಾಮಶೇಖರ್ ಇದ್ದಾರೆ. ಇದನ್ನ ಪ್ರಧಾನ ಮಂತ್ರಿ ಯಾರು? ನರೇಂದ್ರ ಮೋದಿ ಅವರು. ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಆಗ್ಬೇಕು. ಆದ್ರೆ ಇಲ್ಲಿ ಪ್ರಭಾ ಮೇಡಮ್. ಇಲ್ಲಿ ಪ್ರಭಾ ಮೇಡಮ್ ಅಂದ್ರೆ ಅಲ್ಲಿ ಮೋದಿ ಅವ್ರು ಹೆಂಗ್ ಬರ್ತಾರ್ರಿ? ಮೇಡಮ್ ಎಲ್ಲ ಒಂದೇ ಈ ಸೀಟಲ್ಲಿ ಎಲ್ಲ ಆಗಲಿ ವ್ಯತ್ಯಾಸಗಳನ್ನ ಆಗೋದಿಲ್ಲ. ಬಟ್ ಒಂದೊಂದು ಕ್ಷೇತ್ರನೂ ಭಾಳ ಇಂಪಾರ್ಟೆಂಟ್. ಮೇಡಮ್ ನಿಮ್ಮ ಸರ್ವೆ ಪ್ರಕಾರನೇ 400 ಸೀಟ್ ಬರುತ್ತೆ ಅಂತಂದು ನೀವು ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದ್ದೀರಿ. ಮೀನ್ಸ್ ಅದಂತಂದ್ರೆ ಅರ್ಧ ರಿಸಲ್ಟ್ ಆದಂಗೆ. ಈಗ ನಾವು ಮಾಗನಹಳ್ಳಿ ಅಂತೇಳಿ ಊರಿಗೆ ಬಂದೀವಿ. ಇಲ್ಲೇ ದಾವಣಗೆರೆಯಿಂದ ಸ್ವಲ್ಪ ದೂರ ಅಷ್ಟೇ ಐತಿ. ಇಲ್ಲೊಂದಿಷ್ಟು ಮಂದಿ ನಿಂತಾರ, ಇವ್ರು ಮಾತಾಡ್ಸೋಣ ಬರ್ರಿ. ಇಲ್ಲಿ ಯಾರು ಆರಿಸ್ ಬಂದ್ರೆ ಚಲೋ ರೀ? ಮಲ್ಲಣ್ಣರು ಬಂದ್ರೆ, ಮಲ್ಲಣ್ಣರ ಹೆಣ್ಮಕ್ಳು ಬಂದ್ರೆ ಚೆನ್ನಾಗ್ರಿ. ಅವ್ರಂದ್ರೆ ನಮ್ಮ ಕಡೆಗೆ ಅವರ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರು ಈ ಕಡೆಗೆ ಬರೋದೆಲ್ಲ ಬಿಡ್ರಿ. ಅವರು ಯಾರ್ರಿ? ಅಪ್ಪ ಇವರು ಗಾಯತ್ರಿ ಸಿದ್ದೇಶ್ವರ ಅವರು. ಈ ಸೈಡ್ ಬರೋದಿಲ್ಲ ಬರೋದಿಲ್ಲ ಬಿಡ್ರಿ ಈ ಕಡೆಗೆ. ಆಯ್ಕೆ ಆಗ್ಯಾರ ಅಂದ್ರೆ ಅದು ಯಾವ ಇದ್ರ ಮೇಲೆ ಆಯ್ಕೆ ಆಗಿದಾರ ಗೊತ್ತಿಲ್ರಿ. ಇಲ್ಲಿಗೆ ಒಂದು ಓಟ್ ಕೇಳಕ್ಕಾರ ಬಂದ್ರೆ ಅದ್ ನೆಕ್ಸ್ಟ್ ಬರೋದ ಮತ್ತೆ ಓಟ್ ಕೇಳಕ್ಕ ಬರೋದು. ಅಂದ್ರೆ ಅವ್ರು 3 ಸತಿ ಬಂದ್ರು ನೀವು ಓಟ್ ಕೇಳಕಂತ ಅವಾಗ ರೀ ಬರೋದು. ಕಾಂಗ್ರೆಸ್ದವರು 2,000 ರೂಪಾಯಿ ಕೊಟ್ಟಾರ. ಈಗ ಮೋದಿನ 15 ಲಕ್ಷ ಕೊಡ್ತಾನೆ ಅಂದ್ರಿ, ಒಬ್ಬರಿಗೆ ಕೊಟ್ಟಾರ. ಅದು 6,000 ರೂಪಾಯಿ ರೈತ 6,000 ರೂಪಾಯಿ ಕೊಟ್ಟಾರ. ನಮಗೆ ಕೊಡಕಚ್ಚಾರ ಅವರು. ಅದು 2,000 ರೂಪಾಯಿ ನಮ್ಮ ಅಲ್ರಿ. ಅದ ಮತ್ತೆ ಹಂಗ ಬರೋದ್ರಿ. ಅದ ಒಬ್ರಿಗೆ ಗೆದ್ದು ಕುಟ್ಲೆ 15 ಲಕ್ಷ ಕೊಡ್ತಾನೆ, 15 ಲಕ್ಷ ಕೊಡ್ತಾನೆ ಅಂತಂದು ಹೇಳಿದ್ರೆ ಎಲ್ಲರೂ ಇದಾಗಿ 15 ಲಕ್ಷ ಹಾಕಿ ಬರ್ತದೆ ಬಿಡ, ನಮಗೆಲ್ಲ ಇದಾಕತ್ತೆ ಅನ್ನೋದು ಮಾಡಿದ್ರು. ಮತ್ತು ಈಗ ಮುಂದೆ ಎಲೆಕ್ಷನ್ ನಡೆದಾಗ ಗೊತ್ತಾಕತ್ತದು. ಈ ಸರಿ ನಮಗೆ ಇವ್ರು ಬರ್ಬೇಕಂತಂದು ಐತಿ. ಯಾರ್ರಿ? ರಾಹುಲ್ ಗಾಂಧಿ. ನೋಡೋಣ ಅದು ಏನಾಕತ್ತ. ನಾವೇನು ಹೇಳಲ್ರಿಪ್ಪ, ನಾವು ನಿಮ್ಗೆ ಕೇಳಾಕ್ ಬಂದೀವ್ರಿ. ನಾವು ಹೇಳೇನು ಮಾಡೋದೈತಿ? ನಾವು ಕೊಡ್ತೀವಿ ರೀ. ಏನು ಕೊಡ್ತೀರಿ? ನಾವು ಮಲ್ಲಿಕಾರ್ಜುನಪ್ಪ ಕೊಡ್ತೀವಿ. ಏನು ಕೊಡ್ತೀರಿ? ಓಟ. ಮಲ್ಲಿಕಾರ್ಜುನ್ ಅಂದ್ರೆ ಈಗ ಅವ್ರು ಇಲ್ರಿ, ಅವ್ರ ಮಿಸ್ಸಸ್ ಅದಾರಿ, ಅವ್ರ ಹೆಂಡತಿ. ಅವ್ರ ಹೆಂಡತಿಗೆ ಕೊಡೋಣ. ಪ್ರಭಾ ಮೇಡಮ್ ರೀ? ಕೊಡನ್ರಿ. ನಾವು ಹತ್ಲಾಳರೇ ನಾವು. ಯಾಕ್ರಿ? ನಾವೇ ಕಾಂಗ್ರೆಸ್ನೇರೇ ನಾವು. ಯಾಕ್ರಿ? 2,000 ರೂಪಾಯಿ ಬರ್ತೈತಿ, ಬಸ್ ಫ್ರೀ ಐತಿ, ಎಲೆಕ್ಟ್ರಿಸಿಟಿ ಫ್ರೀ ಐತಿ. ದುಡ್ಡು ಮುಖ್ಯ ಅಲ್ಲಮ್ಮ, ಜನ ಮುಖ್ಯ. ನಮ್ಮೂರಾಗ ಮೆಂಬರ್ ಮುಖ್ಯ. ಲೋಕಸಭೆ ಎಲೆಕ್ಷನ್ ಬರತೈತ್ರಿ. ಬರಕತೈತ್ರಿ. ಗೊತ್ತೈತಿಲ್ರಿ? ಗೊತ್ತೈತಿ. ಅದಕ್ಕೆ ನಿಮ್ಮ ಪ್ರಕಾರ ಈಗ ಇಲ್ಲೇ ನಿಮ್ಮ ಇದಕ್ಕೆ ಯಾರು ಆರಿಸ್ ಬರ್ಬೇಕಂತ? ಕಾಂಗ್ರೆಸ್. ಕಾಂಗ್ರೆಸ್ದಿಂದ ಯಾರ್ರಿ? ಯಾರು ನಿಂತಾರ ಅವ್ರು ಬರ್ತಾರ.
ಯಾರು ಸೀಟ್ ಈಗ ಆಲ್ರೆಡಿ ಕೊಟ್ಟಾಗ್ಯಾವ್ರಿ ಟಿಕೆಟ್ಸ್? ಗೊತ್ತಿಲ್ರಿ ನಿಮಗೆ ಅದು. ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ಕೊಟ್ಟಾರ. ಮಲ್ಲಿಕಾರ್ಜುನರಿಗೆ ಕೊಡ್ಬೇಕು. ಬಿಜೆಪಿಯಿಂದ ಗಾಯತ್ರಿ ಸಿದ್ದೇಶ್ವರ ಅವ್ರು ನೋಡಿಲ್ರಿ ನಾವು. ಗಾಯತ್ರಿ ಸಿದ್ದೇಶ್ವರ ನೋಡಿಲ್ಲ. ನೋಡಿಲ್ಲ. ಮತ್ತೆ ಇವ್ರ ಪ್ರಭಾ ಮೇಡಮ್ ಅವ್ರು ನೋಡಿರಿ? ನೋಡಿವಿ. ಒಳಗೆ ಏನು ಮಾಡತ್ತಾರ ನೋಡೋಣ ಬರ್ರಿ. ಅಕ್ಕಾರ ಒಳಗೆ ಬರ್ಲಿರಿ. ಬಂದೀನ್ರಿ. ಆರಾಮದಿರಿ? ಆರಾಮದೇವ್ರಿ. ಇದ ಊರಿ ನಿಮ್ದ್ರಿ? ನಮ್ದು ಇದ ಊರನೇ. ಭಾಳ ಖುಷಿ ಆಯ್ತ್ರಿ. ಊಟ ಅದು ಮಾಡಿರಿಲ್ರಿ? ಊಟ ಇವಾಗಿನ ಮಾಡಿದ್ವಿ. ಈಗ ಮಾಡಿದ್ರಲ್ಲ? ಮತ್ತೆ ಮಾಡಾತಿದ್ರೇನೋ ನಾ ಬಂದು ಡಿಸ್ಟರ್ಬ್ ಮಾಡಿಲ್ಲ. ಊಟ ಮಾಡ್ಕೊಂಡೆ ನಾವು ಹೊರಗೆ ಬಂದಿದ್ದು. ಹೌದ್ರಿ, ಖುಷಿ ಆಯ್ತ್ರಿ. ಲೋಕಸಭೆ ಎಲೆಕ್ಷನ್ ಬರತೈತ್ರಿ ಅಮ್ಮಾರ. ಅದಕ್ಕೆ ನಿಮ್ಮ ಪ್ರಕಾರ ಇಲ್ಲಿ ಯಾರು ಆರಿಸಿ ಬರ್ಬೇಕಂತ? ಬಿಜೆಪಿ, ಕಾಂಗ್ರೆಸ್? ಈಗ ಕಾಂಗ್ರೆಸ್ ಹಾಕಿದ್ರೆ ಒಳ್ಳೇದು ಅನಿಸ್ತದೆ. ಹಾಕಿದ್ರೆ ಒಳ್ಳೇದು. ಯಾರಿ ಕಾಂಗ್ರೆಸ್ದಾಗ? ಕಾಂಗ್ರೆಸ್ನಾಗ ಯಾರಾದಾರ ಗೊತ್ತಿಲ್ಲ. ಮಲ್ಲಿಕಾರ್ಜುನ್, ಪ್ರಭಾ ಮಲ್ಲಿಕಾರ್ಜುನ್ ಅವ್ರು ನಿಂದಿರ್ತಾರೆ ಈ ಸರಿ. ಸಿದ್ದೇಶ್ವರ್, ಗಾಯತ್ರಿ ಸಿದ್ದೇಶ್ವರ್ ಅವರು ನಿಂತಾರ್ರಿ. ಸೊ ನಿಮ್ಗೆ ಹೆಂಗೆ ಏನು ಅನಿಸ್ತದೆ? ಗಾಯತ್ರಿ ಸಿದ್ದೇಶ್ವರ್ ಅವರು ಬಿಜೆಪಿಯಿಂದ ಏನು ಕಾಂಗ್ರೆಸ್ದಿಂದ? ಪ್ರಭಾ ಮಲ್ಲಿಕಾರ್ಜುನ್ ಅವರು? ಪ್ರಭಾ ಮಲ್ಲಿಕಾರ್ಜುನ್. ನಿಮಗೆ 2,000 ರೂಪಾಯಿ ಬರತ್ತವ್ರಿ? ನಮಗೆ ಪ್ರಭಾ ಮೇಡಮ್ ಬರೋಕಮ್ಮ. ನಮಗೆ ಇಲ್ಲಿ ಸುತ್ತ ಹಳ್ಳಿಯಾಗ ನಮಗೆಲ್ಲ ಅವ್ರದ್ದೇ ಅಕ್ಕವು ಏನು ಕೇಳಕ್ಕೋ ನಮಗೆ ಹಕ್ಕೈತಿ. ಇಲ್ಲೇ ಅದಾರ ಕೇಳ್ಬೋದು. ಅವ್ರನ್ನೆಲ್ಲಿ ಹೋಗಿ ಕೇಳೋಣ ನಾವು ಅವ್ರನ್ನ. ಅಲ್ಲ, ನಿಮಗೆ 2,000 ರೂಪಾಯಿ ಬರತ್ತವ್ರಿ? ಇಲ್ಲಮ್ಮ, ಈಗೆಲ್ಲ 2 ತಿಂಗಳು ಬಂದಿಲ್ರಿ. ಮತ್ತು ಬಸ್ ಫ್ರೀ ರೀ? ಅದು ನಾವು ಹೋಗಿ ಇಲ್ಲ, ಫ್ರೀ ಐತೆ ಎಲ್ಲರಿಗೆ. ನಮಗಿಲ್ಲದ್ರೆ ಬೇರೆಯವ್ರಿಗೆ ಅನುಕೂಲ ಆಗೈತಲ್ಲಮ್ಮ. ಮತ್ತೆ ಇದು 2 ತಿಂಗಳು ಬಂದಿಲ್ಲ ಅಂತೀರಲ್ಲ? ಬಂದಿಲ್ಲಮ್ಮ. ಮತ್ತೆ ಈಗ ಹೆಂಗ್ರಿ? ಯಾವ ಹಾಕ್ಲಮ್ಮ, ಹಾಕಾಗವ್ರು ಹಾಕ್ಲಿ, ಬೀಳ್ತಾವು. ಏನು ನಾವೇನವ್ರಿಗೆ ನಿಮ್ಮ ಪ್ರಕಾರ ಪ್ರಧಾನ ಮಂತ್ರಿ ಯಾರಾಗಬೇಕ್ರಿ? ರಾಹುಲ್ ಗಾಂಧಿನ ಆಗೋದು. ಮತ್ತೆ ಯಾಕೆ ನರೇಂದ್ರ ಅಂತ ಯಾಕಂದ್ರಿ? ಅಂದಿವ್ರಿ ಮತ್ತೆ ಅವ್ರದ ಮತ್ತೆ ಅವ ಐತಲ್ಲ, ಎಲ್ಲಿ ನೋಡಿದ್ರು ಅಲ್ಲೇ ಅವ ಕಾಣ್ತತ್ತ. ಅವ ಇವರೆಲ್ಲ ಇಷ್ಟೆಲ್ಲ ಮಾಡಿ ಹವ ಯಾಕೆ ಅವ್ರದ್ದಾಗೈತಿ? ಇದು ತೋರಿಸ್ತಾರ್ರಿ ರಾಮ ಮಂದಿರ. ಅದನ್ನ ಅಷ್ಟು ಬರೀ ಟಿವಿಯಾಗ ನರೇಂದ್ರ ಮೋದಿ ಮತ್ತೆ ಅದು ಬಾಯ ನೆನಪು ಮಾಡ್ಕೊಟ್ರಿ. ಈಗ ರಾಮ ಮಂದಿರ ಇಲೆಕ್ಷನ್ ಬಂತಂತೆ ಉದ್ಘಾಟನೆ ಮಾಡಿದ್ರ ಅಂತ ಹೇಳತ್ತಾರ್ರಿ. ನಿಮ್ಗೇನು ಅನಿಸ್ತದೆ? ಇರ್ಬೋದಮ್ಮ, ರಾಜಕೀಯದವ್ರ ನಮ್ಗೆ ಹೆಂಗ್ ಗೊತ್ತಾಕತಿ? ಅದನ್ನು ಇಟ್ಕೊಂಡ್ ಮಾಡಿದ್ರು ಮಾಡಿರ್ಬೋದು. ಹೆಂಗ್ ಹೇಳಕ್? ನಮಗೇನು ಗೊತ್ತಾಕತ್ತಮ್ಮ? ಹೌದಾ? ನಮಗೇನಮ್ಮ, ನಾವು ಯಾರು ಪ್ರಧಾನ ಮಂತ್ರಿ ಆಕಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ. ನಮಗೆ ಮಾತ್ರ ಇಲ್ಲಿ ಪ್ರಭಾ ಮೇಡಮ್ ಬರ್ಬೇಕು. ನಮಗೆ ಅಷ್ಟ ಅದನ್ನ ಬಿಟ್ರೆ ಇನ್ನೇನು ನೋಡಿ ನಮಗೆ. ನಾವೀಗ ದಾವಣಗೆರೆ ಕಡೆ ಇರುವಂಥ ಕಡಲೆಬಾಳು ಊರಿಗೆ ಬಂದೀವಿ. ಇಲ್ಲೊಂದಿಷ್ಟು ಮಂದಿ ಜಸ್ಟ್ ಈಗ ಊಟ ಮಾಡಿ ತಂಪಿಗೆ ಗಿಡಕ್ಕೆ ಕುಂತಾರ. ಬರ್ರಿ ಅವ್ರನ್ನ ಸ್ವಲ್ಪ ಮಾತಾಡ್ಸೋಣಂತ. ಪ್ರಧಾನಮಂತ್ರಿ ಯಾರಾಗಬೇಕು ಮೊದಲು? ಅದನ್ನ ಹೇಳ್ರಿ. ಪಕ್ಕ ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರು? ನರೇಂದ್ರ ಮೋದಿ. ಇಲ್ಲಿ ನಿಮ್ಮ MP ಇವ್ರು ಯಾರು ಆರಿಸಿ ಬರ್ಬೇಕ್ರಿ ನಿಮ್ಮ ಸಭೆ? ಇಲ್ಲಿ GM ಗಾಯತ್ರಿ ಸಿದ್ದೇಶ್ವರ್ ನಿಂತಿದ್ದಾರೆ. ಹಾಂ ರೀ. ಕಾಂಗ್ರೆಸ್ ಇದ್ದ ಪ್ರಭಾ ಮಲ್ಲಿಕಾರ್ಜುನ್ ನಿಂತಿದ್ದಾರೆ. ಹಾಂ ರೀ. ನಾವು ಕ್ಯಾಂಡಿಡೇಟ್ ಲೆಕ್ಕ ಅಲ್ರಿ ಮೇಡಮ್ ಅವ್ರೆ. ಹಾಂ, ನಮಗೆ ದೇಶ ಮುಖ್ಯ. ಹಂಗಾಗಿ ನರೇಂದ್ರ ಮೋದಿ ಅಂದ್ರೆ BJP. ಅಲ್ರಿ ಈಗ ಹಿಂಗೆ ಹಾಕದೆ BJP ರೀ. ಇನ್ನೊಂದು ಹಳ್ಳಿಗೆ ಹೋಗಿದ್ದೀವಿ. ಅವ್ರಂದ್ರು ಗಾಯತ್ರಿ ಮೇಡಮ್ ಅವ್ರ ಮಖನ ನೋಡಿಲ್ಲ ನಾನು. ಇಲ್ಲ ರೀ, ನೋಡಕ್ ಆಗಲ್ರಿ. ಅವ್ರು MP ಕ್ಯಾಂಡಿಡೇಟ್ ಆದಾಗ ಎಲ್ಲ ಸಾವಿರಾರು ಹಳ್ಳಿ ಇರ್ತಾವೆ. ಎಲ್ಲರಿಗೂ ಸಿಗೋದು ಕಡಿಮೆ. ಹಂಗ MLA ಕ್ಷೇತ್ರದಾರಾದ್ರೆ ಸಿಗ್ತಾರ್ರಿ, ಹಿಂಗಾದ್ರೆ ಸಿಗಲ್ರಿ. ಅಲ್ರಿ, ಕುಡಿಯಾಕ ನೀರು ಕಳ್ಸೋದಿಲ್ಲ. ಅವ್ರು ಒಂದ್ಸತಿ ಬಂದು ನೋಡಿಲ್ಲ ಇಲ್ಲಿ. ಅಲ್ರಿ ಮೇಡಮ್ ಅವ್ರಿ 70 ವರ್ಷ ಆಳಿದಾರ, ಅವರೇ ಏನು ಮಾಡಿಲ್ಲ. ಈಗ 10 ವರ್ಷಕ್ಕೊಮ್ಮೆ ಏನು ಮಾಡೋದಕ್ಕೈತಿ ಹೇಳ್ರಿ? ಹೌದಾ? ಈಗ ಮಾಡ್ತಾರ. ಇನ್ನು ಈಗ 10 ವರ್ಷ ಆಗೈತಿ. ಈಗ 70 ವರ್ಷ ಆಡಳಿತ ಮಾಡಿದಾರೆ ಕಾಂಗ್ರೆಸ್ನವ್ರು. ಏನು ಮಾಡಿದಾರೆ? ಇವ್ರು ದಬಾಕಿರೋದೇನು? ಮತ್ತಿದು ನೋಟ್ ಬ್ಯಾನ್ ಮಾಡಿದ್ದೇನೋ ತಮ್ಮ ಅಂದ್ರೆ ಮಂದಿ ಕಡೆ ರೊಕ್ಕ ಇಸ್ಕೊಂಡು ತಾವು ಜಪ್ತಿ ಮಾಡ್ಕೊಂಡ್ರಿ ಅಂತೀರಿ. ಅದನ್ನ ಯಾರು ಒಳ್ಳೇದೇ ಮಾಡಿರೋದು? ಅವ್ರು ಮೋದಿ ನೋಟ್ ಬ್ಯಾನ್ ಮಾಡಿದಾರೆ ಅಂದ್ರೆ ಒಳ್ಳೇದೇ. ಅದು ಅವ್ರು ಮಾಡಿರೋದೇನು ತಪ್ಪಾಗಿಲ್ಲ. ನೀವು ಈಗ ಪಕ್ಷ ನೋಡಿ ಓಟ್ ಹಾಕ್ತಿರೋ, ಮನುಷ್ಯ ನೋಡಿ ಓಟ್ ಹಾಕ್ತಿರೋ, ಅಥವಾ ಅವ್ರ ಕೆಲಸ ನೋಡಿ ಓಟ್ ಹಾಕ್ತಿರೋ? ಮೋದಿ ಕೆಲಸ ನೋಡಿ ಓಟ್ ಹಾಕ್ತೀವಿ ನಮ್ಮರೆ. ಮತ್ತೆ ಮೋದಿ ಅಂತೀರಲ್ರಿ ನೀವು? ಮತ್ತೆ ಮೋದಿ ಅಂದ್ರೆ ಅವ್ರು ಕೆಲಸ ಮಾಡ್ತಾರೆ, ಅದಕ್ಕೆ ನಾವು ಮೋದಿ ಅಂತೀವಿ. ಅಂದ್ರೆ ನಿಮ್ಮ ಪಕ್ಷ ಇದನ್ನಿಲ್ಲ ಏನು? BJP ಅಂತಿರೋ ಮೋದಿ ಅಂತಿರೋ ಏನು ಅವ್ರು ಮಾಡಿದ ಕೆಲಸದ ಸಂಬಂಧಿರೋ? BJP ಮತ್ತು ಮೋದಿ ಎರಡೂ ಕೆಲಸ ಮಾಡಿದ್ದೆ ಚಂದ ನಮಗೆ. ದರ್ಶನ್ ಅಗರಬತ್ತಿ ಅವ್ರ ವತಿಯಿಂದ ಎಲ್ಲರಿಗೂ ಸೇರಿ ಒಂದು ಗಿಫ್ಟ್ ಹ್ಯಾಂಪರ್ ತೋರಿ. ಇಲ್ಲೊಂದಿಷ್ಟು ಹೆಣ್ಮಕ್ಳು ಹಪ್ಪಳ ಮಾಡತ್ತಾರ. ಬರ್ರಿ ಅವ್ರನ್ನೂ ಮಾತಾಡ್ಸೋಣಂತ. ಲೋಕಸಭೆ ಎಲೆಕ್ಷನ್ ಬರತೈತ್ರಿ. ವೋಟರ್ ID ಐತಿಲ್ಲ ಹೇಳ್ರಿ ಮೊದಲು? ಎಷ್ಟು ಸತಿ ಓಟ್ ಹಾಕಿರಿ? ಒಂದೇ ಸತಿ. ಯಾರಿಗೆ ಹಾಕಿದ್ರಿ? ನಾವು ಕೆಲಸ ಮಾಡೋರಿಗೆ. ಯಾರು ಮಾಡಿದ್ರಿ ಕೆಲಸ? ನಮಗೆ ಮೋದಿ ಮಾಡಿದ್ರಿ. ಈಗ ಒಂದ್ಸತಿ ಓಟ್ ಹಾಕಿ ನೀವು ಮೋದಿ ಅಂತ ಅಷ್ಟು ಕಾನ್ಫಿಡೆನ್ಸ್ಲಿ ಹೆಂಗೆ ಹೇಳ್ತೀವಿ? ಮೋದಿಯವ್ರು ಕೆಲಸ ಮಾಡ್ತಾರೆ ಅಂದರೆ ಯಾಕೆ? ಈಗೆಲ್ಲ ಸೋಷಿಯಲ್ ಮೀಡಿಯಾ ಇದೆ, ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ಅಪ್ಡೇಟ್ಸ್ ಎಲ್ಲ ಸಿಗ್ತಿದ್ದಾವೆ ನಮಗೆ ಇವಾಗ. ಅಪ್ಡೇಟ್ಸ್ ಎಲ್ಲ ಮತ್ತು ಯಾವ ರೀತಿಯಾಗಿ ಅವರು ಜನಸೇವೆ ಮಾಡ್ತಿದ್ದಾರೆ, ಹಾಗೆ ದೇಶಕ್ಕೆ ಏನೆಲ್ಲ ಮಾಡ್ತಿದ್ದಾರೆ, ಅವರು ಸೈನ್ಯಕ್ಕೆ ಏನೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ, ಹಾಗೆ ಈಗ ಬೆಳೀತಿರೋಂಥ ಯಂಗ್ಸ್ಟರ್ಸಿಗೆಲ್ಲ ಏನೇನು ಮಾಡ್ತಿದ್ದಾರೆ ಅಂತ ಎಲ್ಲ ಹೇಳ್ತಾ ಹೋಗ್ತಾರೆ. ಇಲ್ಲಿ ದಾವಣಗೆರೆ
ದಾವಣಗೆರೆಗೆ ಇಬ್ರು ಹೆಣ್ಮಕ್ಳು ಅದಾರಿ. ಗಾಯತ್ರಿ ಸಿದ್ದೇಶ್ವರ್ ಅವರು ಬಿಜೆಪಿಯಿಂದ, ಕಾಂಗ್ರೆಸ್ದಿಂದ ಪ್ರಭಾ ಮಲ್ಲಿಕಾರ್ಜುನ್ ಅವರು. ಗಾಯತ್ರಿ ಸಿದ್ದೇಶ್ವರ್ ಯಾಕ್ರಿ? ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಎಲ್ಲ ಇದನ್ನ ಅಭಿವೃದ್ಧಿ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಹೋದ್ಸತಿ ಅವ್ರು ಇರ್ಲಿಲ್ರಿ, ಅವ್ರ ಫ್ಯಾಮಿಲಿ ಅವ್ರು ಇದ್ರಿ. ಈ ಸರಿ ಅವ್ರು ಬಂದಾರ್ರಿ. ಯಾರು? ಇವ್ರಿ ಗಾಯತ್ರಿ ಮೇಡಮ್. ಈ ಸತಿ ಈ ಪಟ್ ಇನ್ಮೇಲೆ ಮಾಡ್ತಾರೆ, ಕಾನ್ಫಿಡೆನ್ಸ್ ಐತಿ. ಕೊಡ್ರಿ ಅಂತ ಕರೆಂಟ್ ಬಿಲ್ ಅಂತಾರೆ, 10 ಯೂನಿಟಿಗೆ ಅಂತ ಇದು ಮಾಡ್ತಾರೆ. ಅದ್ರ ಮೇಲೆ 57 ರೂಪಾಯಿ 100 ರೂಪಾಯಿ ಈ ಥರ ಎಲ್ಲ ಜಾಸ್ತಿ ಮಾಡ್ತಾರೆ. ಅವ್ರಿಗೆ ಫ್ರೀ ಕೊಟ್ಟಂಗೆ ಕರೆಂಟ್ ನಮಗೆ. ಗೃಹಲಕ್ಷ್ಮಿದು ಒಬ್ರಿಗೆ ಬರುತ್ತೆ, ಒಬ್ರಿಗೆ ಬರ್ತಾ ಇಲ್ಲ. ಹಂಗಂದ್ರೆ ಏನು ಕೊಟ್ಟಂಗಾತ ಅವರು ನಮಗೆ? ಬಟ್ ಆದ್ರೂ ಎಲ್ಲರಿಗೂ ಬರ್ತೈತೆ ಅಂತ ಹೇಳತ್ತಾರಲ್ರಿ. ಯಾರಿಗೂ ಬಂದಿಲ್ಲ, ಕೆಲವ್ರಿಗೆ ಬಂದೇ ಇಲ್ಲ. ನೀವು ತಗೊಂಡಿರಿ 2000 ರೂಪಾಯಿ? ಇಲ್ಲ ರೀ, ನಾವು ತಗೊಂಡಿಲ್ಲ. ನಿಮ್ ಪ್ರಕಾರ ಪ್ರಧಾನ ಮಂತ್ರಿ ಯಾರ ಬೇಕ್ರಿ? ಮೋದಿ. ಮತ್ತೆ ಇಲ್ಲಿ ಯಾರು ಬರ್ಬೇಕ್ರಿ ಎಂಪಿಗ್ರಿ? ಗಾಯತ್ರಿ. ಅಂದ್ರೆ ನೀವು ಪಕ್ಷ ನೋಡಿ ಓಟ್ ಹಾಕ್ತಿರಿ ಇಲ್ಲಿ? ಪಕ್ಷನ ನೋಡಿದ್ರೆ ಜನನೂ ನೋಡೇ ಓಟ್ ಹಾಕತ್, ಪಕ್ಷ ನೋಡಿ ಅಂತಂದಲ್ಲ, ಜನನೂ ನೋಡಿ ಓಟ್ ಹಾಕ್ತಾ ಇರೋದು. ದರ್ಶನ್ ಅಗರ್ಬತೀಸ್ ಅವ್ರ ವತಿಯಿಂದ ಎಲ್ಲಾರ್ಗೂ ಸೇರಿ ಒಂದು ಗಿಫ್ಟ್ ಹ್ಯಾಂಪರ್ ತಗೋರಿ. ನನ್ನ ಓಟು ನನ್ನ ಮಾತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.